ಅಂತವ್ರಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್. ಇನ್ನು ಫಸ್ಟ್ ವೀಕ್ ಒಂದಷ್ಟು ಥಿಯೇಟರ್ಗಳಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ, ಕನ್ನಡ ಸಿನಿಮಾಗಳು. ಸೆಕೆಂಡ್ ವೀಕ್ ಥಿಯೇಟರ್ಗಳು ಕಡಿಮೆ ಆಗ್ತಾ ಹೋಗುತ್ತೆ. ಎಷ್ಟೋ ಜನ ನಿರ್ದೇಶಕರು, ನಿರ್ಮಾಪಕರು ಅದರದ್ದೇ ಒಂದು ವಿಡಿಯೋಗಳು ಮಾಡಿ ಹಾಕ್ತಾರೆ, ಥಿಯೇಟರ್ ಸಿನಿಮಾ ಇಟ್ಕೊಳ್ಳಿ, ನಮ್ ಸಿನಿಮಾ ಜನ ಬಂದು ನೋಡ್ಲಿ ಅಂತ. ಪ್ರತಿ ಒಂದು ಹಂತದಲ್ಲೂ ಥಿಯೇಟರ್ ಸಮಸ್ಯೆ ಆಗ್ತಿದೆ, ಅದಾಗ್ತದೆ ಇದಾಗ್ತದೆ ಅನ್ನುವಂಥದ್ದು ಕೇಳ್ತಾ ಇದ್ದಂತ ಸಂದರ್ಭದಲ್ಲಿ ಉಪಾಧ್ಯಕ್ಷ ಸಿನಿಮಾ ಫಸ್ಟ್ ರಿಲೀಸ್ ಆಗಿದ್ದು 216 ಥಿಯೇಟರ್ಗಳಲ್ಲಿ. ಎರಡನೇ ವಾರಕ್ಕೆ 257 ಥಿಯೇಟರ್ ಏರಿಕೆ ಆಗುತ್ತೆ. ಅಂದ್ರೆ ಒಂದೊಳ್ಳೆ ಕಂಟೆಂಟ್, ಒಂದೊಳ್ಳೆ ಎಂಟರ್ಟೈನ್ಮೆಂಟ್, ಒಂದು ಚಂದದ ಸಿನಿಮಾ ಮಾಡಿದಾಗ ಕನ್ನಡ ಆಡಿಯನ್ಸ್, ಕನ್ನಡ ಪ್ರೇಕ್ಷಕರು ಯಾವತ್ತೂ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಉದಾಹರಣೆ ಈ ಸಿನಿಮಾ. ಹಾಗೆ ಇಲ್ಲಿವರೆಗೂ 13 ದಿನಗಳ ಒಟ್ಟು ಲೆಕ್ಕಾಚಾರ ನಾವು ತಗೊಳ್ಳೋದಾದ್ರೆ ಸಿಂಗಲ್ ಸ್ಕ್ರೀನ್ ನಲ್ಲಿ ಟೋಟಲ್ 257 ಸಿಂಗಲ್ ಸ್ಕ್ರೀನ್ ನಲ್ಲಿ ಶೋ ನಡೀತಾ ಇದೆ. 72 ಮಲ್ಟಿಪ್ಲೆಕ್ಸ್ ಗಳಲ್ಲಿ 11,671 ಟೋಟಲ್ ರನ್ ಆಗಿರುವಂತಹ ಶೋಗಳ ಸಂಖ್ಯೆ 11,671. ಅದರಲ್ಲಿ 2,081 ಹೌಸ್ಫುಲ್ ಶೋಗಳು. ಅಪ್ಪಟ ಕನ್ನಡ ಮಣ್ಣಿನ ಕನ್ನಡದ ಸಿನಿಮಾ ಇದು ಕೇವಲ ಒಂದು ಸಿನಿಮಾದ ಹೀರೋ, ನಿರ್ಮಾಪಕರು, ನಿರ್ದೇಶಕರ ಗೆಲುವಲ್ಲ, ಇದು ಒಂದು ಇಂಡಸ್ಟ್ರಿ ಗೆಲುವು. ಯಾಕಂದ್ರೆ ಈ ಸಂದರ್ಭದಲ್ಲಿ ಈ ತರ ಒಂದು ಸಿನಿಮಾ ಹಿಟ್ ಆದಾಗ ಇನ್ನೆಷ್ಟೋ ನಿರ್ದೇಶಕರುಗಳಿಗೆ, ನಿರ್ಮಾಪಕರಿಗೆ ಒಂದು ಬುನಾದಿ ಆಗತ್ತೆ. ಸೊ ಎಲ್ಲರ ಪರವಾಗಿ ನಾನು ನಿಮ್ಮೆಲ್ಲರಿಗೂ ಕಂಗ್ರ್ಯಾಚುಲೇಟ್ ಮಾಡ್ತಾ ಇದ್ದೀನಿ. ಇನ್ನಷ್ಟು ಸಕ್ಸಸ್ ಮುಂದಿನ ದಿನದಲ್ಲಿ ನಿಮ್ಗೆಲ್ಲರಿಗೂ ಸಿಗ್ತಾ ಹೋಗಿ. ಗೆಲುವು ಕೊಟ್ಟಂತ ಎಲ್ಲ ಕರ್ನಾಟಕದ ಜನತೆಗೆ, ಎಲ್ಲ ಕರ್ನಾಟಕದ ಜನತೆಗೆ, ನಮ್ಮ ಕನ್ನಡ ಇಂಡಸ್ಟ್ರಿಯ ಎಲ್ಲ ಸ್ಟಾರ್ಗಳಿಗೆ, ಎಲ್ಲ ನಮ್ಮ ಪ್ರೆಸ್ಸು, ಮೀಡಿಯಾ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ. ಆಮೇಲೆ ನನಗೆ ಖುಷಿಯಾಗಿದ್ದು, ನಾನು ಅವತ್ತೇ ಹೇಳಿದ್ದೆ, ಉಪಾಧ್ಯಕ್ಷ ಅಂತ ಏನು ಅನೌನ್ಸ್ ಮಾಡಿದ್ರು ಸಿನಿಮಾ ಅವತ್ತೇ ಗೆಲ್ತು ಅಂತ. ಇದು ಸಕ್ಸಸ್ ಮೀಟು. ಇದರಲ್ಲಿ ಮಾತಾಡೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಯಾಕೆಂದರೆ ಉಮಾಪತಿ ಸರ್ ಆಗಿರ್ಬೋದು, ಚಿಕ್ಕಣ್ಣ ಸರ್ ಆಗಿರ್ಬೋದು, ಅನಿಲ್ ಸರ್ ಆಗಿರ್ಬೋದು, ಒಂದು ಟೀಮ್ ವರ್ಕ್ ಏನಿದೆ ಅದು ಎದ್ದು ಕಾಣಿಸ್ತಾ ಇದೆ. ನೀವು ಈಗ ವಿಡಿಯೋ ನೋಡಿದ್ರೆ ನನಗೆ ಒಂಥರ ಎಮೋಷನಲ್ ಆಗೋಯ್ತು. ಆ್ಯಕ್ಚುಲಿ ಅಷ್ಟು ಸಗದಾಗಿ ವರ್ಕೌಟ್ ಆಗಿದೆ. ಅಣ್ಣನ ಹೀರೋ ಆಗಿ ಒಪ್ಕೊಂಡಿಲ್ಲ ನಮ್ಮ ಜನ, ಮನೆ ಮಗನಾಗಿ ಒಪ್ಕೊಂಡಿರೋದು ನಂಗೆ ಭಯಂಕರ ಖುಷಿ ಅನ್ನಿಸ್ತು. ಹಾಗಾಗಿ ಅಣ್ಣ ಆಲ್ ದಿ ಬೆಸ್ಟ್ ನಿಮಗೆ. ನೀವೇನು ಅಂದ್ಕೊಂಡಿದ್ದೀರಾ, 3 ವರ್ಷದ ಶ್ರಮ ಇವತ್ತು ಫಲ ಕೊಡ್ತಿದೆ ಸರ್. ನಿಮಗೂ ಆಲ್ ದಿ ಬೆಸ್ಟ್ ಅನ್ನೋದಕ್ಕಿಂತ ಕಂಗ್ರಾಟ್ಸ್ ಹೇಳ್ತೀನಿ. ಗೆದ್ದಿದ್ದೀವಿ ಆಲ್ರೆಡಿ ಇಡೀ ಟೀಮ್ಗೆ. ಹಾಗೆ ಮಲೈಕಾ ಮೇಡಮು ತುಂಬ ಫಸ್ಟ್ನೇ ಸಲ ಅವ್ರ ಜೊತೆಗೆ ನಾನು ಸ್ಕ್ರೀನ್ ಶೇರ್ ಮಾಡಿ, ಜಾಸ್ತಿ ಇಲ್ಲ, ಅದು ಸ್ವಲ್ಪನೇ ಇರೋದು. ಆದರೆ ಇಡೀ ಕರ್ನಾಟಕ ಸುತ್ತ ನನಗೆ ಗೊತ್ತಾಗಿದ್ದು ಏನಂತಂದರೆ, ಒಂದೊಳ್ಳೆ ಕಂಟೆಂಟ್ನ ಜನ ಎಷ್ಟು ಚೆನ್ನಾಗಿ ರಿಸೀವ್ ಮಾಡ್ತಾರೆ, ಅಷ್ಟೇ ಚೆನ್ನಾಗಿ ಪಬ್ಲಿಸಿಟಿ ಮಾಡೋದು ಅಷ್ಟೇ ಇಂಪಾರ್ಟೆಂಟು. ಅದನ್ನು ಉಮಾಪತಿ ಸರ್ ತುಂಬ ಚೆನ್ನಾಗಿ ಪ್ರೊಡಕ್ಷನ್ ವೈಸ್ ಆಗಿರ್ಬೋದು, ಪಬ್ಲಿಸಿಟಿ ವೈಸ್ ಆಗಿರ್ಬೋದು, ಏನೇನು ಬೇಕೆಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಉಮಾಪತಿ ಫಿಲ್ಮ್ಸ್ಗೆ, DN ಸಿನಿಮಾಸ್ಗೆ ಅದರಿಂದ ಆಗಿರೋದು. ಇದು ತುಂಬ ಹೆಮ್ಮೆಯಿಂದ ಹೇಳ್ತೀನಿ. ಆಮೇಲೆ ಇದನ್ನ ಯಾಕೆ ಹೇಳ್ತೀನಿ ಅಂದರೆ, ಅದು ಯಾವುದೇ ಅವರ ಪ್ರೊಡಕ್ಷನಿಂದ ಬಂದರೂ ನನಗೊಂದು ಪಾತ್ರ ಇದ್ದೇ ಇರುತ್ತೆ. ಹಂಗಾಗಿ ಒಬ್ಬ ಆಸ್ಥಾನ ಕಲಾವಿದ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್. ಆಮೇಲೆ ಅಣ್ಣನ ಗೆಲುವು ಇದರಲ್ಲಿ ಯಾಕೆ ಅಣ್ಣ ಅಂತೀನಿ ಅಂದರೆ, ನಾನು ತಮ್ಮ ಅಂತ ಒಬ್ಬಳಕ್ಕೆ ಅವಲೇ ಆಲ್ರೆಡಿ ಒಪ್ಕೊಂಡ್ಬಿಟ್ಟಿದ್ದೀನಿ. ಈ ಥರದ್ದೊಂದು ಗೆಲುವು ಅಷ್ಟು ಈಸಿ ಅಲ್ಲ. ಈಗ ಆಲ್ರೆಡಿ ಎಲ್ಲ ಕಡೆ ಅದು ಓಡಾಡ್ತಾನೆ ಇದೆ, ಗಾರೆಯಿಂದ ತಾರೆ ಆದವರು ಅಂತ. ಆ ಪದ ಏನಿದೆ ಕೇಳಕ್ಕೆ ಭಯಂಕರ ರೋಮಾಂಚನ ಆಗುತ್ತೆ. ಆ ರೋಮಾಂಚನದೊಳಗೆ ಇರೋ ಕಷ್ಟಗಳಿದೆಯಲ್ಲ, ಅದು ತಮಾಷೆ ಅಲ್ಲ. ಅದನ್ನ ಮೀರಿ ಇವತ್ತು ತಾರೆ ಆಗಿದ್ದಾರೆ. ಹಂಗಾಗಿ ಅವರಿಗೂ ಕಂಗ್ರ್ಯಾಚುಲೇಷನ್ ಹೇಳ್ತಾ, ಎಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ನೋಡಿರೋ ಎಲ್ಲರಿಗೂ, ಮತ್ತೆ ಯಾರ್ಯಾರು ನೋಡಿಲ್ಲ, ಇದೇ ತರ 50ನೇ ದಿನ 100ನೇ ದಿನಕ್ಕೆ ಬರ್ತೀವಿ. ದಯವಿಟ್ಟು ಫ್ಯಾಮಿಲಿ ಸಮೇತ ಬಂದು ನೋಡಿ, ಸಿನಿಮಾ ನೋಡಿ. ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಉಪಾಧ್ಯಕ್ಷ ಮೇಲೆ, ಕನ್ನಡ ಚಿತ್ರಗಳ ಮೇಲೆ ಇರಲಿ ಅಂತ ಎಲ್ಲರಲ್ಲೂ ವಿನಮ್ರ ಮನವಿ ಮಾಡ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಕಾರಣಕರ್ತರು ಥ್ಯಾಂಕ್ಸ್ ಹೇಳಕ್ ಶುರು ಮಾಡಿದ್ರೆ ತುಂಬಾ ಇದ್ದಾರೆ. ಯಾಕಂದ್ರೆ ಒಬ್ರಲ್ಲ ಇಬ್ರಲ್ಲ ಸಾಕಷ್ಟು ಜನಗಳಿದ್ದಾರೆ. ಮೊದಲನೇದಾಗಿ ಥ್ಯಾಂಕ್ಸ್ ಹೇಳ್ಬೇಕಾದ್ರು ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ 19th ಫ್ಲೋರ್ಗೆ, ಚಿಕ್ಕಣ್ಣ ಫ್ಲಾಟ್ಗೆ. ಯಾಕಂದ್ರೆ ಅಲ್ಲಿ ಶುರು ಆದಂತ ಕತೆ. ಚಂದ್ರಮೋಹನ್ ಅವ್ರು ಬಂದ್ರು, ಅವ್ರಿಗೆ ಕಥೆ ಹೇಳಿದ್ರು. ಅಲ್ಲಿಂದ ನಮ್ಮ ರಾಜಶೇಖರ್ ಬಂದ್ರು, ಸಂಭಾಷಣೆ ಮತ್ತೆ ಸ್ಕ್ರೀನ್ ಪ್ಲೇ ಡಾಕ್ಟರ್ ಸೂರ್ಯ ಅವರು, ಹಾಗೆ ಸಾಕಷ್ಟು ಜನ ಸ್ನೇಹಿತರು. ಉಮಾಪತಿ ಸರ್ ಬಂದ್ರು. ನಮ್ಮ ಹುಡುಗರೆಲ್ಲ ಸೇರ್ಕೊಂಡು ಏನೋ ಮಾಡ್ತಾರೆ ನೋಡೋಣ ಅಂದ್ರು. ನಾವು ಕೈ ಜೋಡಿಸೋದು, ನಮ್ಮ ಹುಡುಗರು ಬೆಳಿಬೇಕು, ನಮ್ಮ ಚಿಕ್ಕಣ್ಣ ಬೆಳಿಬೇಕು ಅಂತ ಅವ್ರು ಸಾಧಿಸ್ಬಿಟ್ರು. ಅಲ್ಲಿಂದ ನಡೀತು ಬೆಳವಣಿಗೆ. ಸಾಕಷ್ಟು ಪ್ರೆಸ್ ಮೀಟ್ ಕೂಡ ಆಯಿತು. ಸಿನಿಮಾ ಮಾಡೋದು ತಂತ್ರಜ್ಞರ ಬಗ್ಗೆ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಸಿನಿಮಾಟೋಗ್ರಾಫರ್ ಆಗಿರ್ಬೋದು, ಅರ್ಜುನ್ ಜಿನ ಬಿಗಿ ಹಿಟ್ ಕೊಟ್ಟರು. ಅದೊಂದು ಇನ್ವಿಟೇಷನ್ ಸಾಂಗ್ ನಮ್ಮ ಸಿನಿಮಾಗೆ. ಮತ್ತು ನಮ್ಮ ಕೆ ಪ್ರಕಾಶ್ ಎಡಿಟರ್ ಆಗಿರ್ಬೋದು, ಎಲ್ಲೋ ಬೋರ್ ಆಗಿದಾಗ ಅವ್ರು ಎಡಿಟ್ ಮಾಡಿದ್ರು. ಅಂದರೆ ಒಂದು ಸಿನಿಮಾ ಅನ್ನೋದು ಒಂದು ಆಡಿಯನ್ಸ್ ಶುರು ಆಗುತ್ತೆ. ಅಲ್ಲಿಂದ ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಬ್ಬ ಟೆಕ್ನಿಷಿಯನ್ ಬಂದು ಕೆಲಸ ಮಾಡಿದಾಗ ಒಂದೊಂದು ಕಲರ್ ಬದಲಾವಣೆ ಆಗ್ತಾ ಹೋಗುತ್ತೆ. ಆ ಕಲರ್ನ ತುಂಬಿ
ಜನಗಳಿಗೆ ರೀಚ್ ಮಾಡಿಸೋದು ಕಲಾವಿದರು. ಅದು ಅಷ್ಟು ಚೆನ್ನಾಗಿ ನಮ್ಮ ಚಿಕ್ಕಣ್ಣ ಆಗಿರ್ಬೋದು, ಮಲಾಯಕ ಆಗಿರ್ಬೋದು, ಮತ್ತು ಎಲ್ಲ ಕಲಾವಿದರು ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಎಷ್ಟೋ ಥಿಯೇಟರ್ ವಿಸಿಟ್ ಹೋಗಿದ್ವಿ, ಎಲ್ಲ ಕಡೆ ತುಂಬ ಖುಷಿ ಆಗ್ತಿತ್ತು. ಯಾಕೆಂದರೆ ನಾವೇನೇ ವರ್ಕ್ ಮಾಡಿದ್ರು ನಮ್ಮ ಶ್ರಮ ನಮ್ಮ ನಿರ್ಮಾಪಕರಿಗೆ ನಮ್ಗೆ ಎಲ್ರಿಗೂ ಗೊತ್ತಿರುತ್ತೆ, ಯಾರು ಎಷ್ಟು ಕಷ್ಟಪಟ್ಟಿದ್ದಾರೆ, ಎಫರ್ಟ್ ಹಾಕಿದ್ದಾರೆ ಅಂತ. ಆದರೆ ನಮ್ಗೆ ಎಫರ್ಟ್ಗೆಲ್ಲ ತುಂಬ ತೃಪ್ತಿ ಸಿಗೋದು ಆ ಜನಗಳು ಚಪ್ಪಾಳೆ ಹೊಡಿಬೇಕಾದ್ರೆ ಕ್ಲಾಪ್ಸ್, ಮತ್ತು ಅವರು ವಿಷಲ್, ಫ್ಯಾಮಿಲೀಸ್, ಮಕ್ಕಳು ನಗ್ತಾ ಇರ್ತಾರೆ, ಇಡೀ ಥಿಯೇಟರ್ ನಗ್ತಾನೆ ಇರ್ತಾರೆ. ಅದು ನೋಡಿ ತುಂಬ ಆಸ್ ಎ ಡೈರೆಕ್ಟರ್ ನನಗಂತೂ ತುಂಬ ಖುಷಿ ಆಗ್ತಿತ್ತು. ಸೊ ಥ್ಯಾಂಕ್ಸ್ ಎಲ್ಲ ಮಾಧ್ಯಮ ಮಿತ್ರರಿಗೂ, ಪತ್ರಿಕಾ ಮಿತ್ರರಿಗೂ, ಹಾಗೆ ಮತ್ತು ಪ್ರತಿಯೊಬ್ಬರು ಏನನ್ನ ನಮಗೆ ಪ್ರಮೋಷನ್ಗೆ ಸಪೋರ್ಟ್ ಮಾಡಿದ್ರಿ. ಆಮೇಲೆ ಮೊದಲನೇದಾಗಿ ಉಮಾಪತಿ ಸರ್ ಮತ್ತು ಸ್ಮಿತಾ ಮೇಡಮ್, ನಿಮಗೆ ತುಂಬ ಥ್ಯಾಂಕ್ಸ್. ಇಂಥ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದು ನಮ್ಮ ಸಿನಿಮಾಗೆ, ಮತ್ತು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಮತ್ತು ಯಾರು ಅಷ್ಟು ಜನ ಇದ್ರೆ ಹೇಳ್ತಾರೆ, ನೀವು ಹೇಳ್ತೀರಾ? ಓಕೆ, ಚಿಕ್ಕಣ್ಣ ಎಕ್ಸ್ಪೆಷಲಿ ಚಿಕ್ಕಣ್ಣ ಪೆನ್ನು ಪೇಪರ್ ಇಸ್ಕೊಂಡು ದೊಡ್ಡ ಲಿಸ್ಟೇ ಬರ್ಕೊಂಡಿದ್ದಾರೆ. ಥ್ಯಾಂಕ್ ಯು. ಅವ್ರು ಹೇಳಬೇಕು, ಯಾಕಂದ್ರೆ ಅವ್ರು ಮನೆಗೆ ಹೋಗಿ ಹೇಳ್ಬೇಕಾಗ್ತದೆ. ಇವತ್ತು ಸ್ಟಾರ್ಟ್ ಮಾಡಿದ್ರು ಅವರು, ಕರ್ನಾಟಕದ ಎಲ್ಲ ಮನೆಗೆ ಹೋಗಿ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಜನ ಅಷ್ಟು ಚೆನ್ನಾಗಿ ಅವ್ರನ್ನ ಪ್ರೀತಿಸ್ತಿದ್ದಾರೆ, ಅಷ್ಟು ಚೆನ್ನಾಗಿ ರಿಸೀವ್ ಮಾಡ್ಕೊತಿದ್ದಾರೆ. ಗಾರಿಂದ ತಾರೆ ಅಂತ ನಾನು ಎಲ್ಲ ಒಂದ್ ಕಡೆ ಅವತ್ತು ಫ್ಲೋನಲ್ಲಿ ಬಂತು, ಅದು ಇವತ್ತು ದೊಡ್ಡ ಮಟ್ಟದಲ್ಲಿ ಟ್ರೆಂಡ್ ಆಗಿದೆ. ಅದೇ ನೆಕ್ಸ್ಟ್ ಟೈಟಲ್ ಆಗಿ ಸಿನಿಮಾ ಬಂದ್ರು ಬರ್ಬೋದು. ಉಮಾಪತಿ ಸರ್ ಒಂದು ಟೈಟಲ್ ಯಾವ್ದಕ್ಕೂ ರಿಜಿಸ್ಟರ್ ಮಾಡಿಸಿ ನಮ್ಗೆ ಅವಕಾಶ ಕೊಡಿ, ಸಿನಿಮಾ ಮಾಡೋಣ. ಮತ್ತೆ ಚಿಕ್ಕಣ್ಣ ಆಸ್ ಎ ಫ್ರೆಂಡ್ ತುಂಬಾ ಖುಷಿ ಆಗುತ್ತೆ. ಈ ದಿನಕ್ಕೋಸ್ಕರ ನೀವು ಕಾದಿದ್ದು, ನೀವು ಕಷ್ಟಪಟ್ಟಿದ್ದು, ನೀವು ಮುನ್ನುಗ್ಗಿದ್ದು, ನೀವು ಅನುಭವಿಸಿದ್ದು ಎಲ್ಲ ನಾನು ಜೊತೆಲಿದ್ದು ನೋಡಿದ್ದೀನಿ. ನಿಮ್ಗೆ ಒಳ್ಳೇದಾಗ್ಲಿ, ಮುಂದೆನೂ ಇದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಒಳ್ಳೇದಾಗ್ತಿರ್ಲಿ ಚಿಕ್ಕಣ್ಣ. ಆಸ್ ಎ ಫ್ರೆಂಡ್ ಆಗಿ ನಾನು ನಿಮ್ಗೆ ವಿಶ್ ಮಾಡ್ತೀನಿ. ಮತ್ತೆ ಮಲಾಯಿಕ, ನಿಂದು ಮೊದಲನೇ ಹೆಜ್ಜೆ. ಜನ ತುಂಬಾ ಪ್ರೀತಿ, ಅವ್ರನ್ನ ಸೀರಿಯಲ್ ಎಷ್ಟು ಚೆನ್ನಾಗಿ ವಿಶ್ ಮಾಡಿ. ಯಾಕಂದ್ರೆ ನಾನು ಸೀರಿಯಲ್ ನೋಡಲ್ಲ, ಅವ್ರನ್ನ ಸೀರಿಯಲ್ ಅಲ್ಲಿ ಅಷ್ಟು ಅನ್ಸಿದ್ದಾರೆ ಅಂತ ಗೊತ್ತಿರಲಿಲ್ಲ. ಯಾಕಂದ್ರೆ ಎಲ್ಲಾದ್ರೂ ಲೀಲಾ ಅಲ್ವಾ, ಲೀಲಾ 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 ಅಂತ ಕರಿತಿದ್ರು. ನಿಮ್ಗೂ ಒಂದು ಒಳ್ಳೆ ಹೆಜ್ಜೆ ಸ್ಟ್ರಾಂಗ್ ಆಗಿ ಸಿಕ್ಕಿದೆ. ಇದು ನೀವು ಚೆನ್ನಾಗಿ ಬೆಳೆಸ್ಕೊಂಡಾಗಿ ಒಳ್ಳೊಳ್ಳೆ ಕಥೆಗಳು ಆಯ್ಕೆ ಮಾಡ್ಕೊಂಡ್ರೆ, ಒಳ್ಳೊಳ್ಳೆ ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡಿ. ನೀವು ಹೇಳ್ತಾ ಇದ್ರಿ ಫಸ್ಟ್ ಓಡ್ ಬಂದಿದ್ದ ಪ್ರೊಡಕ್ಷನ್ ಹೆಸರು ಕೇಳ್ಬಿಟ್ಟು ಅಂತ ಅವರು. ಸೊ ಅದು ಆಯ್ಕೆ ಅನ್ನೋದು, ಒಂದು ಪ್ರೊಡಕ್ಷನ್ ಹೌಸ್ ಆಯ್ಕೆ ಮಾಡ್ಕೊಳೋದಾಗ್ಲಿ, ಒಂದು ಕಥೆ ಆಯ್ಕೆ ಮಾಡ್ಕೊಳೋದು ನಿಮ್ಮ ಮುಂದಿನ ದಿನಗಳಲ್ಲಿ ಇರಲಿ. ಅದು ಹಾಗೆ ಇಲ್ಲಿವರೆಗೂ ಎಲ್ಲರೂ ಸಹಕಾರ ಕೊಟ್ಟಿದ್ದೀರಾ, ಪ್ರೋತ್ಸಾಹ ಕೊಟ್ಟಿದ್ದೀರಾ, ಬೆನ್ನು ತಟ್ಟಿದ್ದೀರಾ. ನಿಮ್ಮ ಸಹಕಾರ ಹೀಗಾಗಿ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ ನಮ್ಮ ಟೀಮಿಂದ. ಮತ್ತೆ ಮುಂದೆನೂ ಒಳ್ಳೊಳ್ಳೆ ಪ್ರಯತ್ನಗಳು ನಮ್ಮಿಂದ ನಡೀತಾ ಇರುತ್ತೆ. ಖಂಡಿತವಾಗ್ಲೂ ಒಳ್ಳೆ ಸಿನಿಮಾಗಳು ಕೂಡ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಎಲ್ಲ ಕಲಾವಿದರು, ನನ್ನ ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ಕಲಾವಿದರು, ತಂತ್ರಜ್ಞರು ಎಲ್ರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಎಲ್ಲ ಕಲಾವಿದರು ಏನು ನಮ್ಮ ಚಿಕ್ಕಣ್ಣಂಗೆ ಎಲ್ಲರೂ ವಿಶ್ ಮಾಡಿದ್ರು, ಪ್ರತಿಯೊಬ್ಬರು ಆರ್ಟಿಸ್ಟನ್ನು ಬೈಟ್ಸ್ ಕೊಟ್ಟರು. ಅದು ಅವ್ರ ಹೆಸರು ಹೇಳಿ ಅವ್ರು ವಿಶ್ ಮಾಡ್ತಾರೆ ಚಿಕ್ಕಣ್ಣ. ಅವರೆಲ್ಲರಿಗೂ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸ್. ಎಸ್ಪೆಷಲಿ ದರ್ಶನ್ ಸರ್ ಇನ್ನೊಂದು ಹೆಜ್ಜೆ ಮುಂದೆ ಬಂದು ಜಾಸ್ತಿನೇ ಅವರು ಚಿಕ್ಕಣ್ಣನ ಒಂದು ಸೇಂಗ್ ಇದೆ, ಕಣ್ಮುಂದೆ 1000 ಸಮಸ್ಯೆಗಳಿದ್ರು, ಮುಖದಲ್ಲಿ ನಗು ಇರಬೇಕು ಅಂದ್ರೆ ಹೆಗ್ಲ ಮೇಲೆ ಒಬ್ಬ ಸ್ನೇಹಿತನ ಕೈ ಇರ್ಬೇಕಂತೆ. ಆ ಥರ ಒಂದು ದರ್ಶನ್ ಸರ್ ಅವ್ರ ಹೆಗ್ಲ ಮೇಲೆ ಕೈ ಇಟ್ಟು ಚಿಕ್ಕಣ್ಣನಿಗೆ ಸಪೋರ್ಟ್ ಮಾಡಿದ್ರು. ಸೊ ಥ್ಯಾಂಕ್ ಯು ದರ್ಶನ್ ಸರ್, ಥ್ಯಾಂಕ್ ಯು ಉಮಾಪತಿ ಸರ್, ಥ್ಯಾಂಕ್ ಯು ಮೇಡಮ್. ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಲ ನಿಮ್ಮೆಲ್ಲರಿಗೂ. ತುಂಬ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕರ್ನಾಟಕ ಜನತೆ. ಜೈ ಉಪಾಧ್ಯಕ್ಷ. ಯಾವುದೇ ಸಕ್ಸಸ್ ಸಿಕ್ಕಿದ್ರು ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಉಪಾಧ್ಯಕ್ಷ ಸಿಕ್ಕಿರೋದು ತುಂಬಾನೇ ದೊಡ್ಡ ಮಟ್ಟದ ಗೆಲುವು ನನಗೆ ಪರ್ಸನಲಿ. ಯಾಕೆಂದ್ರೆ ಅದರಲ್ಲಿ ಸುಮಾರು ವಿಶೇಷತೆಗಳಿದೆ. ಒಂದು ದೊಡ್ಡ ಬ್ಯಾನರ್, ಮತ್ತೊಂದು ಚಿಕ್ಕಣ್ಣ ಅವರ ಮೊದಲನೇ ಹೆಜ್ಜೆ. 200 ಮೂವೀಸ್ ಅವರು ಕಾಮಿಡಿಯನ್ ಆಗಿದ್ರು, ಅವರು ಹೀರೋ ಆಗಿ ಲಾಂಚ್ ಆಗಿರೋದು, ನಮ್ಮ ಮಲಾಯಿಕ ಹೀರೋಯಿನ್ ಆಗಿ ಲಾಂಚ್ ಆಗಿರೋದು, ಆಮೇಲೆ ನಮ್ಮ ಕೊರಿಯೋಗ್ರಾಫರ್ ಸುಮಾರು ಜನ ಎಲ್ಲ ಹೊಸರು ಲಾಂಚ್ ಆಗಿರೋದು ಈ ಸಿನಿಮಾಯಿಂದ. ಅದು ಯಾವತ್ತಿದ್ರು ನಂಗೆ ಕ್ರೆಡಿಟ್ ಇದ್ದೇ ಇರುತ್ತೆ ಅನ್ನೋದು ಒಂದು ಖುಷಿ. ಇತ್ತೀಚಿನ ಬೆಳವಣಿಗೆಯಲ್ಲಿ ಥಿಯೇಟರ್ ಜನ ಬರ್ತಾ ಇಲ್ಲ ಅಂತ ಅಂತಾರೆ. ಆಮೇಲೆ ಅದು ಇವತ್ತು ಜನ ನುಗ್ಗಿ ಬರ್ತಾ ಇದ್ದಾರೆ. ನೀವು ಎಲ್ಲ ಕಡೆ ನೋಡಿದ್ರೆ, ವೀಟಿಂಗ್ ನೋಡಿದ್ರಿ, ಜನ ನುಗ್ಗಿ ಎಂಜಾಯ್ ಮಾಡ್ತಿದ್ದಾರೆ. ಆಮೇಲೆ ಫ್ಯಾಮಿಲಿ ಸಿನಿಮಾ ಬೇಕು ಅಂತ ಕೇಳಿರೋದು ನಾವು ತುಂಬ ಕಡೆ ಕೇಳ್ತಿದ್ದೆ. ಯಾಕಂದ್ರೆ ಇತ್ತೀಚೆಗೆ ಒಂದಷ್ಟು ದೊಡ್ಡ ಆಕ್ಷನ್ ಮೂವೀಸ್ ಹಿಟ್ ಆದ್ಮೇಲೆ ಆಲ್ಮೋಸ್ಟ್ ಅದು ಕಾಮನ್. ಅದು ಒಂದು ಟ್ರೆಂಡ್ ಸೆಟ್, ಯಾರೋ ಒಂದು ಟ್ರೆಂಡ್ ಸೆಟ್ ಮಾಡಿದ್ರೆ ಎಲ್ಲ ಆಕ್ಷನ್ ಮೂವೀಸೇ ಮಾಡ್ತಾ ಇರ್ತಾರೆ. ಸೊ ಅದ್ರ ಮಧ್ಯ ಪ್ರತಿಯೊಬ್ಬರನ್ನು, ಈಗ ನೀವು ಹೇಳಿದ್ರಿ, ಹೊರಗಡೆ ಜನ ಥಿಯೇಟರ್ ಹತ್ರ ಹೋದ್ರು ಅವರು ಅದೇ ಹೇಳ್ತಿರೋದು, ಫ್ಯಾಮಿಲಿ ಸಮೇತ ಬಂದು ಕುತ್ಕೊಂಡು ಸಿನಿಮಾ ನೋಡ್ತಿದ್ವಿ. ನಾವು ಊರುಗಳ ಕಡೆ ಹೋಗ್ತಾ ಇದ್ರಲ್ಲ, ನಾವು ಚಿಕ್ಕಣ್ಣೆಲ್ಲ ಥಿಯೇಟರ್ ವಿಸಿಟ್ ಹೋದಾಗ ಥಿಯೇಟರ್ ಅವ್ರು ಹೇಳ್ತಿದ್ರು ಅಷ್ಟೇ ಟಿಕೆಟ್ ಕೊಡ್ತಿದ್ರಲ್ಲ ಕೌಂಟ್ರಲ್ಲಿ. ಒಬ್ಬ ಬಂದು 15 ಟಿಕೆಟ್ 20 ಟಿಕೆಟ್ ಆ ಥರ ತಗೊಂಡಾಗಿದ್ರು. ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಅಷ್ಟು ಜನ. ಸೊ ಅದು ನಮಗೆ ಖುಷಿ ಆಯಿತು. ಆ ಥರ ಫ್ಯಾಮಿಲೀಸ್ ನೋಡ್ತಿದ್ರೆ ಅದು ದೊಡ್ಡ ಗೆಲುವು ಸರ್. ಮುಂದಿನ ದಿನಗಳಲ್ಲಿ ಯಾವ ಥರ ನಮಗೆ ಆಫರ್ಗಳು ಬರ್ತಂದಷ್ಟು ಬರ್ತಾ ಇದೆ. ನಾವು ಹುಷಾರಾಗಿ ಕೇರ್ಫುಲ್ ಆಗಿ ಒಂದು ಒಳ್ಳೆ ಸ್ಟೆಪ್ ಇಡೋಣ ಅನ್ಕೊಂಡಿದ್ದೀವಿ. ಒಳ್ಳೆ ಸಿನಿಮಾ ಖಂಡಿತ ಮಾಡೋಣ. ಸೊ ಎಲ್ಲರೂ ಹೌದು, ಉಪಾಧ್ಯಕ್ಷ ತುಂಬಾ ಹೀರೋಯಿನ್ಸ್ ನ ಆಡಿಷನ್ ಮಾಡಿ ಆಮೇಲಿಂದ ನಾನು ಸಿಕ್ಕಿದ್ದು ಅಂತ ಹೇಳ್ತಾರೆ. ಬಟ್ ನಾನು ಮೇಜರ್ ಆಗಿ ಕ್ರೆಡಿಟ್ ಒಬ್ರಿಗೆ ಫಸ್ಟ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಉಮಾಪತಿ ಸರ್ಗೆ.
ಸರ್ ನಾನು ಒಪ್ಕೊಂಡಿದ್ದೆ ಉಮಾಪತಿ ಪ್ರೊಡಕ್ಷನ್ಸ್ ಅಂತ ಗೊತ್ತಾದ್ಮೇಲೆ ಅವ್ರು ಹೇಳಿದಾಗೆ ಹೌದು, ಅದು ಒಂದೇ ಕಾರಣಕ್ಕೆ ನಾನು ಒಪ್ಕೊಂಡಿದ್ದೆ. ಯಾಕಂದ್ರೆ ನನಗೆ ಕತೆ ಗೊತ್ತಿರಲಿಲ್ಲ. ಒಂದ್ಸತಿ ಕಾಲ್ ಬಂದಾಗ ನಾನು ಒಪ್ಕೊಂಡಾದ್ಮೇಲೆ ತುಂಬಾ ಮಾತುಗಳು ಬಂತು. ತುಂಬಾ ಅಂದ್ರೆ ಮೆಂಟಲಿ ತುಂಬಾ ಡಿಸ್ಟರ್ಬ್ ಆದೆ ನಾನು ಡೆಫಿನೆಟ್ಲಿ. ಬಿಕಾಸ್ ಇಂಡಸ್ಟ್ರಿಗೆ ಅವಾಗ್ನೂ ಹೊಸೊಬ್ಳು ನಾನು. ಎಲ್ಲರೂ ಹೇಳೋದನ್ನ ಈಸಿಯಾಗಿ ನಂಬೋದಿತ್ತು, ನಾನು ನಂಬ್ತಾ ಇದ್ದೆ. ಸೊ ತುಂಬಾ ಜನ ಹೇಳಿದ್ದಾರೆ ಆಕ್ಟಿಂಗ್ ಅನ್ನೋದು ಕೂಲಿ ಕೆಲಸ ಮಾಡೋದು, ದುಡ್ಡು ಬಿಸಾಕ್ತೀವಿ, ತಗೊಂಡೋಗ್ಬೇಕು, ಅವಕಾಶ ಕೊಟ್ಟಿದ್ದೀವಿ ಅಂತಾನು ಮಾತು ನಾನು ಕೇಳಿದ್ದೀನಿ. ಬಟ್ ನೀವು ನಿಮ್ಮ ಮನೆ ಮಗಳ ತರ ನನ್ನ ನೋಡ್ಕೊಂಡಿದ್ದೀರಾ. ನಾನು ಇದನ್ನ ಮನಸ್ಸಿಂದ ಹೇಳ್ತಾ ಇದ್ದೀನಿ. ನಿಮ್ಗೂ ಚಿಕ್ಕ ಹುಡುಗಿ ಮಗಳಿದ್ದಾಳೆ, ಸೊ ಅವಳನ್ನ ಹೇಗೆ ನೋಡ್ಕೊಂಡಿದ್ದೀರಾ. ನೀವು ಅಷ್ಟು ನಮ್ಮ ಸೆಟ್ಟಿಗೆ ಬಂದಿಲ್ಲ, ನಿಮ್ ಬಿಸಿ ಇರೋದ್ರಿಂದ. ಬಟ್ ಯಾವಾಗ ಮೀಟ್ ಆಗಿದ್ದೀರಾ, ನಿಮ್ಮ ಜೊತೆ ನೀವು ಅಂದ್ರೆ ನಿಮ್ ಟೀಮ್ ತುಂಬಾ ಚೆನ್ನಾಗಿ ನನ್ನ ನೋಡ್ಕೊಂಡಿದ್ದೀರಾ, ಫ್ಯಾಮಿಲಿ ತರ ನೋಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ಸ್ಮಿತಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ತುಂಬಾ ದಿನಗಳಾದ್ಮೇಲೆ ನೀವು ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು ಟೀಮ್. ಸೊ ಅನಿಲ್ ಸರ್, ಥ್ಯಾಂಕ್ ಯು ನನಗೆ ಒಂದು ಸ್ಪೇಸ್ ಕೊಟ್ಟಿದ್ದಕ್ಕೆ. ಬಿಕಾಸ್ ಅಂಜಲಿ ಅಂತ ಕ್ಯಾರೆಕ್ಟರು ಫಸ್ಟ್ ಸಿನಿಮಾಗೆ ಇಂಥ ಒಳ್ಳೆ ಕ್ಯಾರೆಕ್ಟರು, ಪವರ್ಫುಲ್ ಆಗಿರೋ ಕ್ಯಾರೆಕ್ಟರ್ ಸಿಗೋದು ತುಂಬಾ ಲಕ್ ಬೇಕು. ಆ ದೇವ್ರು ಮೋಸ್ಟ್ಲಿ ನನಗೆ ಆಶೀರ್ವಾದ ಮಾಡಿ ಸಿನಿಮಾ ಕೊಟ್ಟಿದ್ದಾನೆ ಅನ್ಸುತ್ತೆ. ನೀವು ನನಗೆ ಒಂದು ಸ್ಪೇಸ್ ಕೊಟ್ರಿ, ಡೈಲಾಗ್ ಡೆಲಿವರಿ ಇರ್ಬೋದು, ಪ್ರತಿಯೊಂದಕ್ಕೂ ನಿನಗೆ ಹೇಗೆ ಸರಿ ಹೋಗುತ್ತೆ ಹಾಗೆ ಮಾಡು ಅಂತ ಅವಕಾಶ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಸಿನಿಮಾದ ಮೊದಲನೇ ಡೈರೆಕ್ಟರ್ ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಥ್ಯಾಂಕ್ ಯು. ಸೊ ಕೊನೆಯದಾಗಿ ನಾನು ಚಿಕ್ಕಣ್ಣ ಸರ್ ಬಗ್ಗೆ ಮಾತಾಡಲೇಬೇಕು. ಯಾಕಂದ್ರೆ ನಾವು ಎಲ್ಲರಿಗೂ ಗೊತ್ತು, ಎಲ್ಲ ಇಂಟರ್ವ್ಯೂಸ್ ಅಲ್ಲಿ ಗೊತ್ತು, ನಾವು ಮಾತಾಡ್ತಿರ್ಲಿಲ್ಲ ಅಂತ. ಸೊ ಮುಂಚೆ ಆ ಬಾಂಡ್ ನಮ್ಗೆ ಇರ್ಲಿಲ್ಲ. ಒಂದು ಕೋ-ಸ್ಟಾರ್ ಬರ್ತಾ ಇದ್ವಿ, ಆಕ್ಟ್ ಮಾಡ್ತಾ ಇದ್ವಿ, ಹೋಗ್ತಾ ಇದ್ವಿ. ಬಟ್ ಸಮಯ ಮೀರ್ತಾ ಅವ್ರು ಏನು ಅಂತ ನನ್ಗೆ ಅರ್ಥ ಆಯ್ತು. ಸೊ ಒಳ್ಳೆ ಒಂದು ಬಾಂಡ್ ಕ್ರಿಯೇಟ್ ಆಗಿದೆ. ಇಬ್ರು ಫಸ್ಟ್ ಹೆಜ್ಜೆ ನಮ್ಮಿಬ್ರಿಗೂ. ಸೊ ಅವ್ರ ಸಕ್ಸಸ್ ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಒಳಗಿಂದ. ಯಾಕೆಂದ್ರೆ ಹೌದು, ನನಗಿದು ಮೊದಲನೇ ಹೆಜ್ಜೆ, ನಾನು ಡೆಫಿನೆಟ್ಲಿ ಇದನ್ನ ಸೆಲೆಬ್ರೇಟ್ ಮಾಡಬೇಕು. ಬಟ್ ಅವರು ಪಟ್ಟಿರೋ ಶ್ರಮ ಇದೆಯಲ್ಲ, ದ ಜರ್ನಿ ವಾಟ್ ಹಿ ಹಸ್ ಗಾನ್ ಥ್ರೂ, ಇಟ್ ಇಸ್ ಅಂದ್ರೆ ಅಷ್ಟು ಈಸಿ ಅಲ್ಲ ಯಾರಿಗೂ. ಅದು ನಾನಂತೂ ಈ ಇಂಡಸ್ಟ್ರಿಗೆ ಬಂದೋಳು ನಾನು ಅಷ್ಟು ಕಷ್ಟಪಟ್ಟಿಲ್ಲ, ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ಸೊ ನಿಮ್ ಜರ್ನಿ ಬಗ್ಗೆ ನೀವು ಯಾವಾಗಲೂ ಪ್ರೌಡ್ ಆಗಿರ್ಬೇಕು. ಯಾಕಂದ್ರೆ ನಿಮ್ಮನ್ನ ನೋಡಿ ತುಂಬಾ ಜನ ಡೆಫಿನೆಟ್ಲಿ ಆ ತರ ನಾವು ಆಗ್ಬೇಕು ಅಂತ ಕನ್ಸು ಕಂಡ್ಕೋತಾರೆ. ಸೊ ಧರ್ಮಣ್ಣ ಸರ್, ಥ್ಯಾಂಕ್ ಯು. ನಿಮ್ ಜೊತೆ ನಾನು ಫಸ್ಟ್ ಟೈಮ್ ಸ್ಕ್ರೀನ್ ಶೇರ್ ಮಾಡಿದ್ದೀನಿ, ಆಕ್ಚುಲಿ ಎಲ್ಲರ ಜೊತೆ. ಇಲ್ಲಿಲ್ಲ ರವಿಶಂಕರ್ ಸರ್ ಆಗಿರ್ಬೋದು, ಸಾಧು ಕೋಕಿಲಾ ಸರ್ ಆಗಿರ್ಬೋದು, ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು. ಹಾಗೆ ಟೆಕ್ನಿಕಲಿ ಬರಬೇಕು ಅಂದ್ರೆ ಸೋಮು ಸರ್ ಇರ್ಬೋದು, ಬ್ರಹ್ಮ ಅವ್ರು ಇರ್ಬೋದು, ಎವ್ರಿಬಡಿ, ಅಂದ್ರೆ ಶಿರಾಗಿರ್ಬೋದು, ದರ್ಶನ್ ಸರ್ ಇರ್ಬೋದು, ಎವ್ರಿಬಡಿ ಎಲ್ಲರಿಗೂ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಕೊನೆಯದಾಗಿ ನಮ್ಮ ಇಂಡಸ್ಟ್ರಿಯಲ್ಲಿರೋ ಪ್ರತಿಯೊಬ್ರು, ನಮ್ಮ ಇಂಡಸ್ಟ್ರಿಯಲ್ಲಿರೋ ಎಲ್ಲ ಸ್ಟಾರ್ಸ್ಗೂ ನಮ್ಮ ಸಿನಿಮಾಗೆ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಹೌದು, ಒಂದು ಸಿನಿಮಾ ಚೆನ್ನಾಗಿದೆ ಅಂದ್ರೆ ಗೆಲ್ಲುತ್ತೆ ಅಂತ ಗೊತ್ತಿರುತ್ತೆ. ಬಟ್ ಅದು ಜನಕ್ಕೆ ತಲುಪಿಸೋಕೆ ಎಲ್ಲ ಸ್ಟಾರ್ಸ್ ಕಡೆಯಿಂದ ಒಂದು ಪುಷ್ ಅಂತ ಸಿಕ್ಕರೆ ಅದು ತುಂಬಾ ಹೆಲ್ಪ್ ಆಯ್ತು ನಮ್ಗೆ. ಹೌದು, ಎಸ್ಪೆಷಲಿ ದರ್ಶನ್ ಸರ್ ಮಿತಿ ಮೀರಿ ತುಂಬಾ ಕಡೆ ನಮ್ಮ ಸಿನಿಮಾ ಪ್ರಮೋಷನ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು. ಅದಕ್ಕೆ ಅದು ತುಂಬಾ ದೊಡ್ಡ ಸ್ಟೆಪ್ಪು. ಬಿಕಾಸ್ ದೊಡ್ಡ ವ್ಯಕ್ತಿ ನಮ್ಮ ಸಿನಿಮಾ ಡೇಟ್ನ ನೆನ್ಪಿಟ್ಕೊಂಡು ಹೇಳೋದು ತುಂಬಾ ದೊಡ್ಡದು. ಸೊ ಥ್ಯಾಂಕ್ ಯು ಡಿ ಬಾಸ್. ಎಲ್ಲ ಸ್ಟಾರ್ಸ್ಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು. ಮಹೇಶ್ ಸರ್, ಎಲ್ಲಾನು ನೀವು ನಾವೇನು ಥಿಯೇಟರ್ ವಿಸಿಟ್ ಎಲ್ಲ ಮಾಡ್ತಿದ್ದೀವಿ ಎಲ್ಲ ನೀವು ಪ್ಲಾನ್ ಮಾಡಿರೋದು. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಇಲ್ಲಿರೋ ಪ್ರತಿಯೊಬ್ಬರಿಗೂ ನನ್ನ ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಕನ್ನಡ ಹುಡುಗಿರ್ಗೆ ಕನ್ನಡ ಸಿನಿಮಾಗಳು ಕೊಡಿ, ಅವಾಗ ಅವ್ರು ಬೇರೆ ಭಾಷೆಗೆ ಹೋಗಲ್ಲ, ಇಲ್ಲೇ ಇರ್ತೀವಿ. ಸೊ ದಯವಿಟ್ಟು ನಮ್ಮ ಹುಡುಗಿರ್ಗೆ ಅವಕಾಶ ಕೊಡಿ, ಅವಾಗ ಡೆಫಿನೆಟ್ಲಿ ಕನ್ನಡ ಹುಡುಗಿರು ಬೆಳೀತಾರೆ. ಥ್ಯಾಂಕ್ ಯು ಸೋ ಮಚ್. ಇದು ನಿಮ್ಮ ಮೊದಲನೇ ಸಿನಿಮಾ ತರ ನಟನೆ ಮಾಡಿಲ್ಲ, ತುಂಬಾ ನ್ಯಾಚುರಲ್ ಆಗಿ ಬಂದಿದೆ ಫ್ಲೋ ಅಲ್ಲಿ ಅಂತ. ಸ್ಟಾರ್ಸ್ ಇರ್ಬೋದು, ಹಾಗೆ ಜನ ಇರ್ಬೋದು, ಹಾಗೆ ಪ್ರತಿಕ್ರಿಯೆ ಬಂದಿದೆ. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಬಿಕಾಸ್ ನಾನು ಸ್ಕ್ರೀನ್ ಮೇಲೆ ನೋಡಿದಾಗ ನನಗೂ ಖುಷಿ ಆಯ್ತು. ಅಂದ್ರೆ ಒಂದು ಅಂಜಲಿ ಅಂತ ಪಾತ್ರ ಸಿಕ್ಕಾಪಟ್ಟೆ ಬಜಾರಿ, ತುಂಬಾ ಮಾತಾಡ್ತಾಳೆ. ಮೋಸ್ಟ್ಲಿ ಅದಕ್ಕೆ ನೀಟಾಗಿ ಜಸ್ಟಿಸ್ ಮಾಡಿದೀನಿ, ಜನ ಅದನ್ನ ಒಪ್ಕೊಂಡಿದ್ದಾರೆ. ಆಗಿದೆ ಸರ್, ಇನ್ನು ಅಫಿಷಿಯಲಿ ಏನು ಗೊತ್ತಿಲ್ಲ. ಇವಾಗ ನಾನು ಇದ್ರಲ್ಲೇ ಬಿಸಿ ಇದ್ವಿ, ಎಲ್ಲ ಥಿಯೇಟರ್ ವಿಸಿಟ್ ಮಾಡ್ತಾ ಇದ್ವಿ. ಸೊ ಇವತ್ತು ಸಕ್ಸಸ್ ಮೀಟ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅಂತ ತುಂಬಾ ಯೋಚನೆ ಮಾಡಿ ಡೆಫಿನೆಟ್ಲಿ ತಗೋತೀನಿ. ಇವಾಗ ನಾನು ಅದಕ್ಕೆ ಹೇಳಿದ್ದು ಸರ್, ದಯವಿಟ್ಟು ಕನ್ನಡ ಹುಡುಗಿರಿಗೆ ಅವಕಾಶ ಕೊಡಿ. ಅವಕಾಶ ಕೊಟ್ರೆ ಎಲ್ಲೂ ಹೋಗಲ್ಲ, ನಾವು ಇಲ್ಲೇ ಇರ್ತೀವಿ. ಯಾಕಂದ್ರೆ ಅಟ್ ದ ಎಂಡ್ ಆಫ್ ದ ಡೇ ಹೊಟ್ಟೆಗೆ ಅನ್ನ ಬೇಕೇ ಬೇಕು ಜೀವನ ಮಾಡಕ್ಕೆ. ಸೊ ಅದು ನಮ್ಗೆ ಇಲ್ಲಿ ಅವಕಾಶ ಸಿಕ್ಕರೆ ನಾವೆಲ್ಲೂ ಬೇರೆ ಕಡೆ ಹೋಗೋ ಪರಿಸ್ಥಿತಿ ಬರಲ್ಲ ಅಂತ ನನ್ಗೆ ಅನ್ಸುತ್ತೆ. ಖುಷಿ
ಖುಷಿ ಆಗಿದೆ ಅನ್ಕೋತೀನಿ. ಸೊ ಎಲ್ಲ ಸ್ಟಾರ್ಸ್ ಯಾರು ಸಪೋರ್ಟ್ ಮಾಡಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡಿ. ಇನ್ನು ಯಾರು ಫಿಲಮ್ ನೋಡಿಲ್ಲ ದಯವಿಟ್ಟು ಹೋಗಿ ಥಿಯೇಟರಲ್ಲಿ ಫಿಲಮ್ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಅವರು ಎಷ್ಟು ಕಷ್ಟಪಡ್ತಾರೆ, ಡೇ ಆ್ಯಂಡ್ ನೈಟ್ ಕಷ್ಟಪಟ್ಟಿರ್ತಾರೆ. ನಮ್ದು ಏನೇ ಒಂದು ಇದಿತ್ತು ಅಂದರೆ ಅವರೇ ಎಲ್ಲ ನೋಡ್ಕೊಳ್ಳೋದು. ಸೊ ನನಗೆ ಅನ್ಸಿದ್ರೆ ನಮ್ಮ ಪ್ರೊಡಕ್ಷನ್ ಹುಡುಗರು ಅಷ್ಟು ಚೆನ್ನಾಗಿ ನಮ್ಮ ಪ್ರೊಡಕ್ಷನ್ ನಡ್ಸ್ಕೊಂಡು ಹೋಗ್ತಾರೆ ಅನ್ಕೋತೀನಿ. ಎಲ್ಲ ಕ್ರೆಡಿಟ್ ಅವ್ರಿಗೆ ಹೋಗುತ್ತೆ. ತುಂಬ ಖುಷಿ ಕೊಟ್ಟಿದೆ. ಒಂದಲ್ಲ ಎರಡಲ್ಲ ಅಂತ ಮಾಡಿದ್ವಿ, ನ್ಯಾಷನಲ್ ಅವಾರ್ಡ್ ಬಂತು. ಸೊ ಇದನ್ನು ಒಳ್ಳೆ ಸಕ್ಸಸ್ ಸಿಗುತ್ತೆ. ನಾನು ಅನ್ಕೋತಾ ಇದ್ದೀನಿ ಇದಕ್ಕೂ ಒಂದು ಅವಾರ್ಡ್ ಬರಲಿ ಅಂತ, ಕಾಮಿಡಿ ಫಿಲಮ್ ಅಂತ ಯಾವ್ದಾದ್ರು ಅವಾರ್ಡ್ ಬರಲಿ ಅಂತ ನನ್ನ ಆಸೆ ಇದೆ. ನೋಡೋಣ. ಡೆಬ್ಯೂ ಹೀರೋ ತಗೋತಿರ್ಬೇಕು. ಅದೇ ನಮ್ಮ ಸ್ಟೋರಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವುದೇ ಒಂದು ಅಷ್ಟು ಸ್ಟೋರಿ ಹೇಗಿರುತ್ತೆ, ಯಾವಾಗಲೂ ಅವ್ರು ಹೇಳ್ದಂಗೆ ನಮ್ಮದು ಸ್ಟೋರಿ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಆಯ್ಕೆ ಮಾಡೋದು ಹೇಗಿರುತ್ತೆ ಅಂತ. ಸ್ಟೋರಿನೇ ಹೀರೋ ಆಗಿರುತ್ತೆ, ಅದಲ್ಲ ಅಷ್ಟೇ. ಸ್ಟೋರಿ ಮೇಲೆ ಡಿಪೆಂಡ್ ಮಾಡಿ ಡಿಸೈಡ್ ಮಾಡ್ತೀವಿ ಹೇಗೆ ಮಾಡೋದು. ನೀವು ಕಥೆಗಳು ಕೇಳ್ತೀರಾ? ಇಲ್ಲ, ಚೂಸ್ ಎಲ್ಲ ಆಪ್ಷನ್ ಇದೆಲ್ಲ ಅವ್ರದೇನೆ. ಓಕೆ, ಥ್ಯಾಂಕ್ ಯು. ಆಗಿದೆ ಎಲ್ಲ, ಯಾಕಂದ್ರೆ ಅವರೆಲ್ಲ ಡಿಸ್ಕಸ್ ಮಾಡ್ತಾರೆ. ಇಷ್ಟ ಆಗಿದೆ, ಹಿಂಗಿದೆ ಅಂತ ಪ್ರತಿಯೊಂದನ್ನು ಅವ್ರು ಡಿಸ್ಕಸ್ ಮಾಡೇ ಮಾಡ್ತಾರೆ. ಎಲ್ಲ ಕರೆಕ್ಟಾಗಿ ಹೋಗ್ತಾ ಇದೆ ಅನ್ಕೊಂಡಿದ್ದೀನಿ. ಹೋಮ್ ಮಿನಿಸ್ಟರ್ ಲೆಕ್ಕ ಕೊಡ್ಲೇಬೇಕಲ್ಲ. ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ಯಾವುದೇ ಸಿನಿಮಾ ಮಾಡಿದ್ರು ಅಷ್ಟೇ, ನಂದು ಉಮಾಪತಿ ಫಿಲ್ಮ್ಸಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ದುಡ್ಡು ಮಾಡೋಕ್ಕೆ ಆ ಬ್ಯಾನರು, ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ DN ಸಿನಿಮಾಸು ಮತ್ತು ಅವಾರ್ಡ್ ಮತ್ತೊಂದಿರೋದು ಅಂತ. ಬಟ್ ನಿಜವಾಗ್ಲೂ ಔಟ್ ಆಫ್ ದಿ ಬ್ಲೂ ಮೂನ್ ಈ ಸಿನಿಮಾ ಸಕ್ಸಸ್ ನನಗೆ ಡೈಜೆಸ್ಟ್ ಮಾಡ್ಕೊಳಕ್ಕಾಗಿಲ್ಲ. ಅಂದರೆ ನಾವು ಅಂದ್ಕೊಂಡಿದ್ದು ಸ್ಲೋ ಪಿಕಪ್ ಆಗ್ತದೆ. ಯಾಕಂದರೆ ಎಷ್ಟೋ ಸಿನಿಮಾಗಳು ಥಿಯೇಟ್ರಿಂದ ಹೋಗಿ OTT ಅಥವಾ ಸ್ಯಾಟಲೈಟಲ್ಲಿ ಟೆಲಿಕಾಸ್ಟ್ ಆಗಬೇಕಾದ್ರೆ ಹಿಟ್ಟಾಗಿರ್ತಾರೆ, ಥಿಯೇಟ್ರಲ್ಲಿ ಹಿಟ್ಟಾಗಲ್ಲ. ಸೊ ನಾನು ಚಿಕ್ಕಣ್ಣನಿಗೂ ಭಾಳಷ್ಟು ಸಲ ಹೇಳಿದ್ದೆ, ಅದರಲ್ಲಿ ತಲೆ ಕೆಡಿಸ್ಕೊಬೇಡ, ಗೆಲ್ಲೋರಿಗೆ 108 ವಿಘ್ನ. ಮತ್ತು ಯಾವತ್ತೂ ನಮಗೆ ಯಾವುದೇ ವಸ್ತು ಸಂಪಾದನೆ ಮಾಡೋಕ್ಕೆ ಭಾಳ ಕಷ್ಟಪಟ್ಟಿರ್ತೀವಲ್ಲ, ಅದೇ ನಮಗೆ ದಕ್ಕುವಂಥದ್ದು, ಅದೇ ನಮ್ಮನ್ನು ಕಾಪಾಡುವಂಥದ್ದು ಅಂತ. ಸೊ ನಮ್ಮ ಇವತ್ತೇನು ಈ ಸ್ಥಾನಮಾನ ಇದೆ, ಅಥವಾ ನಾವು 2 ಬ್ಯಾನರಲ್ಲಿ ಸರಿ ತೂಗಿಸ್ಕೊಂಡು ಇಲ್ಲಿವರೆಗೂ ಸಕ್ಸಸ್ ಇರ್ಬೋದು, ಆ ಸ್ಟಾರ್ ಇರ್ಬೋದು, ಮತ್ತೊಂದು ಇನ್ನೊಂದು ಏನೇ ಇದ್ರು ನಮ್ಮ ತಾಯಿ ತಂದೆ ಕೊಟ್ಟಿರುವಂಥ ಭಿಕ್ಷೆ ನನಗೆ. ಯಾಕೆಂದರೆ ಕೊಡೋ ಕೈ ಶುದ್ಧವಾಗಿದ್ರೆ ತಗೊಳ್ಳೋ ಮನಸ್ಸು ಎಷ್ಟೇ ಕೆಡ್ದಾಗಿರಲಿ ಅದು ಶುದ್ಧವಾಗಿರ್ತದಲ್ಲ. ಸೊ ಕಾವೇರಿ ನೀರು ಎಷ್ಟು ಶುದ್ಧವಾಗಿದೆ, ನಮ್ಮ ತಾಯಿ ತಂದೆ ಮನಸ್ಸು ಅಷ್ಟೇ ಶುದ್ಧ. ನಮ್ಮ ತಾಯಿ ಇಲ್ಲಿವರೆಗೂ ಮಾಡಿರುವಂಥದ್ದು ಯಾವುದೂ ನಮಗೆ ಕಳ್ಕೊಂಡಿರುವಂಥದ್ದಲ್ಲ. ಸೊ ಹಾಗಾಗಿ ನಮ್ಮ ತಾಯಿ ಆಶೀರ್ವಾದದಿಂದ ಅವ್ರು ಮಾಡಿರೋ ಒಳ್ಳೆ ಕೆಲಸ, ನಾವು ನಿಮಗೆ ಗೊತ್ತಿದೆ, ನಾನೇನು 100% ಒಳ್ಳೆ ವ್ಯಕ್ತಿ ಅಂತ ನಾನು ಹೇಳೋದು. ಮನುಷ್ಯ ಅಂತ ಬಂದ ಮೇಲೆ ಒಳ್ಳೇದು ಕೆಟ್ಟದ್ದು ಎರಡೂ ಇದ್ದೇ ಇರ್ತದೆ. ಕೆಲವೊಬ್ಬರಿಗೆ ನಾವು ಕೆಟ್ಟವರಾಗಿರ್ತೀವಿ, ಕೆಲವೊಬ್ಬರಿಗೆ ಒಳ್ಳೆಯವರಾಗಿರ್ತೀವಿ. ಆದರೆ ನಮ್ಮ ತಾಯಿ ನನಗೆ ಯಾವತ್ತೂ ನನ್ನ ಮಗ ಒಳ್ಳೆಯವನು ಅಂತ ಸೀಲ್ ಹಾಕಿದ್ರೆ ಅದೊಂದು ಸೀಲ್ ಸಾಕು. ಸೊ ಅದಕ್ಕೆ ನಾನು ಖುಷಿ ಪಡ್ತೀನಿ. ಅದೇ ರೀತಿ ಉಪಾಧ್ಯಕ್ಷ ಸಿನಿಮಾ ಅಂತ ಬಂದಾಗ ನಾವು ಪ್ರಾರಂಭ ಮಾಡಿದಾಗ ಸಾಕಷ್ಟು ಚರ್ಚೆಗಳಾಯಿತು, ಆಮೇಲೆ 108 ವಿಘ್ನಗಳಾಯಿತು. ಅದು ಆವಾಗ ಚಿಕ್ಕಣ್ಣವ್ರಿಗೂ ಅನಿಸಿರೋದಿದೆ, ಸಿನಿಮಾ ಮಾಡಬೇಕಾ ಬಿಟ್ಬಿಡೋಣ ಅಂತ ನನಗೂ ಅನಿಸಿರೋದಿದೆ. ಆಮೇಲೆ ಸಾಕಷ್ಟು ಬದಲಾವಣೆಗಳಾಯಿತು. ಫೈನಲಿ ಸಿನಿಮಾ ಶುರು ಮಾಡಿದ್ವಿ. ಶುರು ಮಾಡಿದಾಗ ಹೀರೋಯಿನ್ ಸಮಸ್ಯೆ ಬಂತು. ಅದಾದಮೇಲೆ ಚಿಕ್ಕಣ್ಣವರು, ಅನಿಲ್ ಅವರು ಮಲೈಕಾ ಅವ್ರನ್ನ ಸೆಲೆಕ್ಟ್ ಮಾಡಿದ್ರು. ನಾನು ಆಮೇಲೆ ನಮ್ಮ ಮನೇಲಿ ಹೇಳಿದೆ, ನಿಮಗೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ, ಒಳ್ಳೆ ಚಾಯ್ಸ್ ಅನಿಸುತ್ತೆ ಅಂತ. ಅದಾದಮೇಲೆ ಸಿನಿಮಾ ಶುರು ಆದಾಗ ರಶಸ್ ನೋಡಿದೆ, ಭಾಳ ಖುಷಿ ಆಯಿತು. ಯಾಕಂದರೆ ಯಾವುದೇ ಆರ್ಟಿಸ್ಟ್ ಆಗಿರ್ಬೋದು, ಅಥವಾ ಯಾವುದೇ ಪ್ರೊಡ್ಯೂಸರ್ ಇರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ನಮಗೆ ಸರಸ್ವತಿ ಒಲ್ದಾಗ ನಾವು ತುಂಬ ಹಂಬಲ್ ಆಗಿ ಡೌನ್ ಟು ಅರ್ತ್ ಆಗಿದ್ದರೆ ನಾವು ಅದೇನೋ ಹೇಳ್ತಾರೆ ಗೊತ್ತಾ, ಈ ಗೆದ್ದಾಗ ಈ ನಾವೇನೋ ಮೀಸೆ ತಿರುಗಿ ಮೆರಿಬಾರ್ದು, ಸೋತಾಗ ಇನ್ನೊಬ್ರು ಕಾಲಿಡಿಬಾರ್ದು ಅಂತ. ಸೊ ಹಾಗಾಗಿ ನ್ಯೂಟ್ರಲ್ ಆಗಿ ಹೋಗ್ತಾ ಇದ್ರೆ ನಮ್ಮ ಬದುಕು ನಡೀತಾ ಇರ್ತದೆ. ಮಲೈಕಾ ಅವರೇ, ನಿಮ್ಮ ಶ್ರಮ ನಿಮ್ಮನ್ನು ಕಾಪಾಡಿದೆ, ನಿಮ್ಮ ತಾಯಿ ತಂದೆ ಮಾಡಿರುವಂಥ ಒಳ್ಳೆಯ ಕೆಲಸ, ನಿಮ್ಮ ಶ್ರಮ ಇವತ್ತು ಪ್ರತಿಫಲ ಕೊಟ್ಟಿದೆ. ಅದೇ ರೀತಿ ನಮ್ಮ ಡೈರೆಕ್ಟರ್ ಅನಿಲ್ ಅವರು ಬರವಣಿಗೆ ಭಾಳ ಚೆನ್ನಾಗಿದೆ. ಒಬ್ಬ ಗೆಸ್ಟ್ ಆಗಿ ಬಂದವರು ಕೊನೆಗೆ ಮೇನ್ ಚೀಫ್ ಆಗಿ ಸಿನಿಮಾನ ಮುನ್ನಡೆಸ್ಕೊಂಡು ಹೋದ್ರು. ಅದಾದಮೇಲೆ ರಾಜಶೇಖರ್ ಅವ್ರ ಕೊಡುಗೆ ಭಾಳ ಇದೆ. ಯಾಕಂದರೆ ಡೈಲಾಗ್ಸ್ ಅವರು ಬರೆದಿದ್ದಾರೆ, ಚಂದ್ರಮೋಹನ್ ಅವರು ಕತೆ ಮಾಡಿಕೊಟ್ರು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮತ್ತು ಕ್ಯಾಮ್ರಾಮನ್ ಬಂದು ನಮ್ಮ ಶೇಖರ್ ಚಂದ್ರು ಅವರು ನಿಮಗೆ ಗೊತ್ತಿದೆ, ಸೆಕೆಂಡ್ ಹಾಫ್ ಅಂತೆಲ್ಲ ಬಂದಾಗ ತುಂಬ
ನೇಚರ್ ಅನ್ನೋದನ್ನ ವಿಜುವಲಿ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ಮ್ಯೂಸಿಕ್ ಡೈರೆಕ್ಟ್ರು ಅರ್ಜುನ್ ಜನಿ ಅವರು ಪ್ರತಿಯೊಬ್ಬರು ಬಹಳ ಕಷ್ಟಪಟ್ಟಿದ್ದಾರೆ. ಆ್ಯಂಡ್ ಸಾಕಷ್ಟು ಜನ ಸ್ಟಾರ್ಸ್ ಗೆಲುವಿಗೆ ಕಾರಣಕರ್ತರಾಗಿದ್ದಾರೆ. ಯಾವುದೇ ಒಂದು ಸಿನಿಮಾ ಮಾಡಬೇಕಾದ್ರೂ ಅಷ್ಟೇ ಸಾಕಷ್ಟು ಶ್ರಮ ಪಡಬೇಕಾಗ್ತದೆ. ಚಿಕ್ಕಣ್ಣವರು ಎಷ್ಟೋ ಸಲ ನಿದ್ದೆ ಬಿಟ್ಟಿದ್ದಾರೆ, ಊಟ ಬಿಟ್ಟಿದ್ದಾರೆ. ಹೇಳ್ತಾ ಇದ್ದೆ, ಅಪ್ಪ ತಲೆ ಕೆಡಿಸ್ಕೊಂಬೇಡ ಅಂದರೆ ನಾವೇನೋ ಮಾತಾಡ್ತಾ ಇರ್ತೀವಿ, ಅವ್ರಿಗೆ ಒಂಥರ ಆಬ್ಸೆನ್ಸ್ಮೆಂಟಲ್ಲಿ ಇರೋರು ಕೇಳಿದ್ರೆ ಅಪ್ಪಾಜಿ ಯಾರೋ ಎದುರಿಸ್ತಾರೆ ಅಂದರೆ ಸಿನಿಮಾ ರಿಲೀಸ್ ಆದಾಗ ಹಿಂಗೆ ಫ್ಲಾಪ್ ಆಗ್ಬಿಟ್ರೆ ಹಿಂಗೆ. ಸೊ ಚಿಕ್ಕಣ್ಣನಿಗೆ ಫ್ಲಾಪ್ ಅನ್ನೋ ಪದ ಕೇಳಿದ್ರೆ ಸಾಕು ಒಂಥರ ಈ ಶೇಕ್ ಹಾಕ್ಬಿಡೋರು. ಅಪ್ಪಾಜಿ ನೆಗೆಟಿವ್ ಮಾತ್ರ ಮಾತಾಡೋದು ಬೇಡ, ಬರೀ ಪಾಸಿಟಿವ್ ಮಾತಾಡೋಣ ಅಂತ. ನಿಮ್ಮ ತಂದೆಯವರು ಇದ್ದಿದ್ರೆ, ನಮ್ಮ ತಂದೆ ನಿಮ್ಮ ತಂದೆ ಇದ್ದಿದ್ರೆ ನಿಜವಾಗ್ಲೂ ಭಾಳ ಖುಷಿ ಪಟ್ಟಿರೋರು. ಇಬ್ಬರ ಮೇಲೆ ದೇವರಾಗಿದ್ದಾರೆ, ಅವ್ರು ನಮ್ಮನ್ನ ಸದಾಕಾಲ ಕಾಪಾಡಿದ್ದಾರೆ. ನಾನು ಬಿದ್ದಾಗ ಕೈ ಹಿಡಿದು ಮೇಲೆತ್ತಕ್ಕೆ ನಮ್ಮ ತಂದೆ ಇದ್ದಾರೆ, ನೀನು ಬಿದ್ದಾಗಲೂ ಕೈ ಹಿಡಿದ ಮೇಲೆತ್ತಕ್ಕೆ ನಿಮ್ಮ ತಂದೆ ಜೀವಂತವಾಗಿ ಇಲ್ಲದೆ ಇದ್ರು ಅವ್ರ ಆತ್ಮ ಇದ್ದೇ ಇರ್ತದೆ. ಸೊ ತಲೆ ಕೆಡಿಸ್ಕೊಳ್ಳೋ ಹೆಬ್ಬುಲಿ, ಮದಗಜ, ರಾಬರ್ಟ್ ಇವೆಲ್ಲ ಸ್ಟಾರ್ ಸಿನಿಮಾಗಳು, ಅದರ ಸಕ್ಸಸ್ ನಾವು ನೋಡಿದ್ವಿ. ಆಮೇಲೆ ಒಂದಲ್ಲ ಎರಡಲ್ಲ ಒಂಥರ ಚರ್ಚೆ ಆದಂಥ ಸಿನಿಮಾ ಅವಾರ್ಡ್ಗಳು ಬಾಚ್ಕೊಳ್ತು, ಅದರ ಸಕ್ಸಸ್ ಒಂದು ಬೇರೆ ರೀತಿ ಸಕ್ಸಸ್ ನೋಡಿದ್ವಿ. ಚಿಕ್ಕಣ್ಣ ಅನ್ನುವಂಥ ಒಬ್ಬ ಕಲಾವಿದನ ಹಾಕೊಂಡು ಅವ್ರನ್ನ ಲಾಂಚ್ ಮಾಡ್ತೀರ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇತ್ತು. ಅವಾಗ ಒಂದಷ್ಟು ಕ್ವೆಶನ್ ಮಾರ್ಕ್ ಇತ್ತು. ಈಗ ಅದರಲ್ಲೂ ಸಕ್ಸಸ್ ಆಗಿದೆ. ಏನಾದ್ರೂ ಸೀಕ್ರೆಟ್ ಏನು ಅಂತ ತುಂಬಾ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ. ನಿರ್ಮಾಪಕರು ಏನಾದ್ರು ಹೇಳ್ಬೋದ ಈ ವೇದಿಕೆ ಮೇಲೆ ಅಂತ? ನಮಗೆ ಸೀಕ್ರೆಟ್ ಅನ್ನೋದೇನಿಲ್ಲ, ಅವಮಾನನ ಚಾಲೆಂಜ್ ಆಗಿ ತಗೊಂಡ್ವಿ ಅಷ್ಟೇ. ಯಾಕಂದ್ರೆ ಚಿಕ್ಕಣ್ಣವ್ರಿಗೂ ಬಹಳಷ್ಟು ಸಲ ಭಯ ಪಡಿಸಿ ಕಾಲು ಎಳೆದಿರೋರು ಬೇಕಾದಷ್ಟು ಜನ ಇದ್ದಾರೆ. ಇವತ್ತು ಕಾಲು ಎಳೆದಿರೋರು ಕಾಲ್ ಶೀಟ್ ಕೇಳ್ತಾ ಇದಾರಂತೆ, ನಮ್ಗೆ ಬಹಳ ಖುಷಿ ಆಯ್ತು. ಸೊ ಅದು ಸಾಧನೆ. ನಮ್ಮ ತಂದೆ ನಮ್ಗೆ ಹೇಳ್ತಾ ಇದ್ದೇನೋ ಅಂದ್ರೆ, ನಮ್ಗೆ ಯಾರಾದ್ರೂ ತೊಂದರೆ ಕೊಟ್ಟಾಗ ನಾವು ವಾಪಸ್ ತೊಂದರೆ ಕೊಡೋಕೆ ಹೋಗ್ಬಾರ್ದು. ಅವರು ಸಹಾಯ ಕೇಳ್ಕೊಂಡು ನಮ್ಮ ಮುಂದೆ ಬರ್ತಾರಲ್ಲ, ಅದು ಸಾಧನೆ ಅಂತ. ಸೊ ಹಂಗಾಗಿ ಚಿಕ್ಕಣ್ಣವ್ರಿಗೆ ಯಾರ್ಯಾರು ಅವಮಾನ ಮಾಡಿದ್ರು, ಯಾರು ಕಾಲು ಎಳೆದಿದ್ರು, ಅವತ್ತು ಕಾಲು ಎಳೆದಿದ್ರು ತೊಂದರೆ ಇಲ್ಲ, ನಮ್ಗೇನು ಎಲ್ಲರೂ ಸಹಾಯ ಮಾಡಬೇಕು ಅನ್ನೋದೇನಿಲ್ಲ. ನಿಮಗೆ ನಮಗೆ ಹಣೆ ಬರ್ಕೊಳ್ಳುವಂಥ ಶಕ್ತಿ ಕೊಟ್ಟಿದ್ದಾನೆ. ನಾವೇನು ಯಾರು ಸಹಾಯನೂ ಬೇಕಾಗಿಲ್ಲ. ಆದರೂ ಸಿನಿಮಾ ಅಂತ ಬಂದಾಗ ರಾಜಕೀಯ, ಸಿನಿಮಾ, ಕೆಲವೊಂದಷ್ಟು ಫೀಲ್ಡ್ ಜನಗಳಿದ್ರೆ ಮಾತ್ರ ನಮ್ಮ ಜೀವನ ನಡೀತದೆ. ನಮ್ಮ ಬಂಡಿ ಮುಂದಕ್ಕೆ ಹೋಗ್ಬೇಕು ಅಂದರೆ ಜನ ಇರಬೇಕು. ಸರ್ ಇವಾಗ ಟುವರ್ಡ್ಸ್ 3rd ವೀಕ್ ಹೋಗ್ತಾ ಇದೀವಿ. ಫಸ್ಟ್ ಆ್ಯಂಡ್ ಸೆಕೆಂಡ್ ವೀಕು ತುಂಬ ಚೆನ್ನಾಗಿ ಆಗಿದೆ. ಇವೆಲ್ಲ ನೀವೇ ನೋಡಿದ್ರಿ, ಹೌಸ್ಫುಲ್ ಶೋಸ್ ಸುಮಾರು 2,100 ಚಿಲ್ಲರೆ ಹೌಸ್ಫುಲ್. ನನಗೆ ಶಾಕ್ ಆಗೋಯ್ತು. ನಾನು ಮಾಡಿರೋ 3 ಸಿನಿಮಾ ಯಾವ್ದಾವ್ದು ಹೌಸ್ಫುಲ್ ಆಯಿತು ನನಗೆ ಇವತ್ತಿಗೂ ಕೇಳೋದ್ರ ಲೆಕ್ಕ ನನಗೆ ಗೊತ್ತಿಲ್ಲ. ಬಟ್ ಈ ಸಿನಿಮಾ ಲೆಕ್ಕ ಯಾಕಿದೆ ಅಂದರೆ, ಇದು ನಮಗೆ ತುಂಬ ಮನಸ್ಸಿಗೆ ಹತ್ರವಾಗಿರುವಂಥ ಒಂದು ಸಿನಿಮಾ. ಆಮೇಲೆ ನಿಮಗೆ ಗೊತ್ತಿದೆ, ವಿಮೆನ್ ಪವರ್. ಹೆಣ್ಮಕ್ಳು ಏನೇ ಮನಸ್ಸಿಟ್ಟು ಹೆಣ್ಣು ಡಿಸೈಡ್ ಮಾಡಿದ್ರೆ ಬೇಕಾದ್ರೆ ಮನೇನ ಹಾಳು ಮಾಡ್ಬೋದು, ಉದ್ಧಾರನೂ ಮಾಡ್ಬೋದು ಅಂತ. ಸೊ ಭೂಮಿ ತಾಯಿ ಹೆಣ್ಣು, ಸೊ ನಾವು ಕುಡಿಯೋ ನೀರು ಹೆಣ್ಣು, ನಾವು ತಿನ್ನೋ ಅನ್ನನೂ ಅನ್ನಪೂರ್ಣೇಶ್ವರಿ. ಅದೇ ರೀತಿ ನಾನು ಹೇಳಿದೆ, ಅಪ್ಪಾಜಿ ಯಾರೋ ಹೇಳಿದ್ರು ಉಮಾಪತಿ ಫಿಲ್ಮ್ಸಲ್ಲಿ ಮಾಡಕ್ಕೆ ಹೇಳು, ಉಮಾಪತಿ ಫಿಲ್ಮ್ಸಲ್ಲಿ ಮಾಡಕ್ಕೆ ಹೇಳು ಅಂತ. ನಾನು ಅಪ್ಪಾಜಿ ತಲೆ ಕೆಡಿಸ್ಕೊಂಬೇಡ, ಉಮಾಪತಿ ಫಿಲ್ಮ್ಸಲ್ಲಿ ದುಡ್ಡು ಬರ್ತದೆ, ನಿನ್ನ ಜೀವನ ಚೆನ್ನಾಗಿರ್ಬೇಕು ಅಂದರೆ DN ಸಿನಿಮಾಸಲ್ಲಿ ಮಾಡೋಣ ಅಂತ. ನೋಡಿ ಇವಾಗ ಈ ಸಿನಿಮಾಕ್ಕೆ ಅವಾರ್ಡು ನಿಮಗೆ ಸಿಗ್ಲಿಕ್ಕೆ, ಯಾಕಂದರೆ ನಮಗೆ ಫೇಸ್ ಆಫ್ ದಿ ಪ್ರಾಜೆಕ್ಟು ಚಿಕ್ಕಣ್ಣ. ಸೊ ಚಿಕ್ಕಣ್ಣವ್ರಿಗೆ ಅವಾರ್ಡ್ ಸಿಕ್ಕಿದ್ರೆ ನಮಗೆ ನ್ಯಾಷನಲ್ ಅವಾರ್ಡು, ಸ್ಟೇಟ್ ಅವಾರ್ಡು, ಹಿಂಗೆಲ್ಲ ಅವಾರ್ಡ್ಗಳು ನಮ್ಗೆ ಅದೇ. ಡಿಸ್ಟ್ರಿಬ್ಯೂಷನ್ ಇವಾಗ ಈ ಸಿನಿಮಾ ನಾನು ನೇರವಾಗಿ ಹೇಳ್ಬಿಡ್ತೀನಿ ಸರ್, ಸೋತಿದ್ರೆ ನಮ್ಮನ್ನು ಕೇಳೋಕ್ಕೆ 4 ಜನ ಬರ್ತಾರಲ್ಲ, ಗೆದ್ದಿದ್ದೀವಿ 10 ಜನ ಜೊತೆಲಿದ್ದೀವಿ. ನೇರವಾಗಿ ಹೇಳ್ಕೊಳಕ್ಕೆ ನಾವೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಚಿಕ್ಕಣ್ಣ ಸೋಲ್ಬೇಕು, ಉಮಾಪತಿ ಸೋಲ್ಬೇಕು ಅನ್ನೋದು ಬೇಕಾದಷ್ಟು ಜನ ಕಾಯ್ತಾ ಇದ್ರು. ಆದರೆ ನಾನು ಅದಕ್ಕೆ ಹೇಳಿದ್ನಲ್ಲ, ನಮ್ಮ ತಂದೆ ಅವ್ರ ತಂದೆ ಜೀವಂತವಾಗಿ ಇಲ್ಲೇ ಇದ್ರು, ಅವ್ರ ಆತ್ಮ ನಮ್ಮನ್ನ ಕಾಪಾಡ್ತಾ ಇದೆ. ಸೊ ಸಮಸ್ಯೆಗಳು ಬಂದೇ ಬರ್ತದೆ ಸರ್, ಎಲ್ಲಿಲ್ಲ ಸಮಸ್ಯೆ ಎಲ್ಲ ಕಡೆ ಇದೆ. ಅದನ್ನು ನಾವು ಭೇದಿಸ್ಕೊಂಡು ಹೋಗ್ಬೇಕಷ್ಟೇ. ನಾವು ಚೆಕ್ಕಿಂಗು ಮತ್ತೊಂದು ಇನ್ನೊಂದು ನಾವು ಕಳಿಸಿದಾಗ ಎಲ್ಲ ಕರೆಕ್ಟ್ ಆಗಿದೆ ಅಂತಾನೆ ಹೇಳ್ತಾ ಇದ್ರು. ಚೆಕಿಂಗ್ ಇನ್ಸ್ಪೆಕ್ಟರ್ಗಳಿರ್ಬೋದು ಅಥವಾ ಲೈನ್ ಇನ್ಸ್ಪೆಕ್ಟರ್ಸ್ ಅವರು ಇವರೆಲ್ಲ. ನಾವು ನಮ್ಮ ಹುಡುಗರನ್ನ ಒಂದು ಟೀಮ್ ಮಾಡಿ ಬಿಟ್ಟಾಗಲೇ ಗೊತ್ತಾಗಿದ್ದು 150 ರೂಪಾಯಿಗೆ ಟಿಕೆಟ್ ಮಾರ್ತಾ ಇದ್ದಾರೆ. ನೀವು ಬೆಂಗಳೂರಲ್ಲಿ ಥಿಯೇಟರಲ್ಲಿ ನೋಡ್ಬಿಡಿ, ನೀವು 100 ರೂಪಾಯಿ 110 ರೂಪಾಯಿ ಇವತ್ತು ನಾವು ಸಿನಿಮಾ ತೋರಿಸ್ತಾ ಇದ್ವಿ. ಅಲ್ಲಿ 150 ರೂಪಾಯಿಗೆ ಸಿನಿಮಾ ಜನ ನೋಡ್ತಾ ಇದ್ದಾರೆ ಅಂದರೆ ಸಿನಿಮಾ ಇಷ್ಟಪಟ್ಟು ನೋಡ್ತಾ ಇದ್ದಾರೆ. ನಾನು ಹೇಳೋದೇನಂದ್ರೆ, ಜೇನ್ ಕೇಳೋನು ಕೈ ನೆಗ್ದಿರ ಅರ್ಥನ ಅಂತಂದ್ರೆ ತೊಳೆಯ ಬಂದು ಕೈ ನೆಗ್ಬೇಕು ಅಂತ. ನೀವು ಜೇನೆಲ್ಲ ತಿಂದಾಕ್ಬಿಟ್ಟು ನೀವು ಕೈಯಲ್ಲಿರೋದು ನಮಗೆ ನೆಕ್ಸೋಕ್ ಬಂದ್ರೆ ಹೆಂಗ್ ಬಿಡೋಕ್ಕಾಗ್ತದೆ? ನೋಡಿ ನಾನೊಂದು ಹೇಳ್ಬಿಡ್ತೀನಿ, ವ್ಯಾಪಾರ ಅಂತ ಬಂದಾಗ ನಾನು ರಾಕ್ಷಸ. ನಾನು ಯಾರಿಗೂ ಏನು ಪ್ಲೀಸ್ ಮಾಡ್ಕೊಂಡು ಕುತ್ಕೋಬೇಕಾಗಿಲ್ಲ. ನನಗೆ ಜೇಬಕ್ಕೆ ಕೈಯಾಗಿ ಕಿತ್ಕೊಳ್ಳೋದು ಗೊತ್ತಿದೆ, ಜೀವನ ಕಿತ್ಕೊಳ್ಳೋದು ಗೊತ್ತಿದೆ. ಯಾಕಂದ್ರೆ ನಾವು ಈ ಲೆವೆಲ್ಗೆ ಬರಬೇಕಾದ್ರೆ ಭಾಳ ಕಷ್ಟಪಟ್ಟಿದ್ವಿ.
ನಮ್ಮ ತಾಯಿ ತಂದೆ ನಮ್ಮ ಹಿರಿಯರು ಎಲ್ಲ ಬಹಳ ಕಷ್ಟಪಟ್ಟೆ ಸಂಪಾದನೆ ಮಾಡಿರೋದು. ನಾನು ಯಾರಿಗಾದ್ರೂ ಕೊಡ್ಬೇಕಾದ್ರೆ ಕಷ್ಟಪಟ್ಟಿರೋರು ಮಾತ್ರ ಕೊಡ್ತೀನಿ, ಸುಮ್ಮನೆ ಯಾರಿಗೂ ಕೊಡಲ್ಲ. ಅದೇ ರೀತಿ ನಮಗೆ ಬರೋದೂ ಅಷ್ಟೇ, ಯಾರೇ ತಡೆ ಹಾಕೋದು ಅದನ್ನ ಕಿತ್ಕೊಳ್ಳೋ ತಾಕತ್ ದೇವ್ರನ್ನ ಕೊಟ್ಟಿದ್ದಾನೆ, ಕಿತ್ಕೋತೀವಿ. ಆದ್ರೆ ನಾನು ಹೇಳೋದಿಷ್ಟೇ, ಒಂದು ಥಿಯೇಟರ್ಗಳಲ್ಲಿ ಇಷ್ಟು ಹೌಸ್ಫುಲ್ ಬರ್ತಾ ಇದೆ ಅಂದ್ರೆ ಖುಷಿ ಪಡಬೇಕು. ಸಿನಿಮಾ ಒಳ್ಳೆ ಸಿನಿಮಾ ಬಂದಾಗ ನೀವು ಅಂತ ಕಳ್ತನ ಮಾಡಿ ಒಳ್ಳೆ ಸ್ಕ್ರೀನ್ ಹಾಕಿ, ಪ್ರೊಜೆಕ್ಟರ್ ಹಾಕಿ, ಒಳ್ಳೆ ರೆಸ್ಟ್ ರೂಮ್, ಲೇಡೀಸ್ಗಳು ಹೋಗ್ಬೇಕಂದ್ರೆ ಒಳ್ಳೆ ರೆಸ್ಟ್ ರೂಮ್ಗಳಿಲ್ಲ ಅಂದ್ರೆ ಲೇಡೀಸ್ಗಳು ಎಲ್ಲಿ ಸರ್ ಹೋಗ್ತಾರೆ? ಸೊ ನೀವು ಯೋಚನೆ ಮಾಡಿ, ಯಾವುದೇ ಥಿಯೇಟರ್ಗಳು ಅಂದ್ರೆ ಯಾವುದೋ ಒಂದೆರಡು ಥಿಯೇಟರ್ಗಳು ಮಾಡಿರೋದಕ್ಕೆ ಎಲ್ಲ ಥಿಯೇಟರ್ ಓನರ್ನು ನಾನು ಕ್ಯಾಟಗರೈಸ್ ಮಾಡಲ್ಲ. ಬಟ್ ಯಾರೋ ಒಂದು 2-3 ಜನ ಮಾಡುವಂತ ಕಳ್ತನಕ್ಕೆ ಇಡೀ ಇಂಡಸ್ಟ್ರಿಗೆ ಕಳಂಕ ಬರ್ತದೆ. ನಮಗೆ 100 ರೂಪಾಯಿ ಕೊಟ್ಟು 150 ರೂಪಾಯಿ ಅವನು ನನ್ನ ಮೀಟಿಂಗ್ ಅಲ್ಲಿ ಆತ ಹೇಳ್ತಾನೆ, ನಾವು ಟಿಕೆಟ್ ಅರಿಯಲ್ಲ ಅಂತ. ಕೊಪ್ಪಳ ಜಿಲ್ಲೆಯವ್ರು ನಾವು ಟಿಕೆಟ್ ಅರಿಯಲ್ಲ ಸರ್, ನಮ್ಮ ಸಿಸ್ಟಮ್ ಹೀಗೆ ಅಂತಾರೆ. ಸೊ ನಾನು ಸಿನಿಮಾನೇ ಹಾಕಲ್ಲ. ನಾನು ಎಂತ ಬಂಡ ಅಂದ್ರೆ ನನಗೆ ಬರದೇ ಇರೋ ಪರವಾಗಿಲ್ಲ, ಅಲ್ಲಿ ನನ್ನ ಸಿನಿಮಾ ಹಾಕಲ್ಲ. ಯಾಕಂದ್ರೆ ನಾವು ಕಲ್ತಿರೋದು ಇಷ್ಟೇ ಸರ್, ನಾವು ಗೆಲ್ಬೇಕು ನಿಜ, ಬಟ್ ಕಾಲು ಕೈ ಹಿಡ್ಕೊಂಡು ಗೆಲ್ಬಾರ್ದು ಸರ್. ಬೇಕಾದ್ರೆ ಕಾಲು ಕೈ ಹಿಡಿಬೇಕಾದ್ರೆ ನಮ್ಮ ತಾಯಿ ತಂದೆಗೆ ನಮಗೆ ಸಹಾಯ ಮಾಡಿರುವಂಥವ್ರಿಗೆ ಕಾಲು ಕೈ ಹಿಡಿಯೋಣ, ಅನ್ಕೊಂಡವ್ರಿಗೆಲ್ಲ ಯಾಕೆ ಸರ್ ಕಾಲು ಕೈ ಹಿಡಿಬೇಕು? ಜನಕ್ಕೆ ಕಾಲು ಕೈ ಹಿಡಿಯೋಣ ಬಿಡಿ. ಸೊ ಕಳ್ತನ ಮಾಡೋರ್ಗೆ ಯಾಕೆ ಹಿಡಿಬೇಕು? ನನ್ನ ಚೇಂಬರ್ ಕರೆಸಿ ಅವ್ರ ಮೇಲೆ ಸೂಕ್ತವಾದ ಕ್ರಮ ತಗೋಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. GSTಗೂ ಕಂಪ್ಲೇಂಟ್ ಬರೀತಾ ಇದ್ವಿ. ಯಾಕೆಂದ್ರೆ ಅವ್ರು ನೇರವಾಗಿ ಹೇಳ್ತಾರೆ ನಾವು GSTನೇ ಕಟ್ಟಲ್ಲ ಅಂತಾರೆ. ಸೊ ನೀವು ಯೋಚನೆ ಮಾಡಿ, ನಾವೆಲ್ಲ ಕಷ್ಟಪಟ್ಟಿರೋದು ಸರ್ಕಾರಕ್ಕೆ ಒಂದು ಆದಾಯ ಕೊಡಬೇಕು, ನಾವು ಒಂದು ಆದಾಯ ಮಾಡ್ಕೋಬೇಕು ಅಂತೇಳಿ. ಸರ್ಕಾರದ ಆದಾಯಕ್ಕೂ ಕನ್ನ ಆಗ್ತಾ ಇದ್ದಾರೆ, ನಮ್ಮ ಆದಾಯಕ್ಕೂ ಕನ್ನ ಆಗ್ತಾ ಇದ್ದಾರೆ ಅಂದ್ರೆ ನಾವು ಆಕ್ಷನ್ ತಗೋಬೇಕು ಬಿಡು. ಅದು ಬರೀ ಕೊಪ್ಪಳದಲ್ಲಿ ಒಂದು ಥಿಯೇಟರ್ ಅಲ್ಲ, ಅಥವಾ ಕೊಪ್ಪಳ ಸರೌಂಡಿಂಗ್ ಎಲ್ಲ ಕಡೆ ಹಂಗೆ ಆಗ್ತಿದೆ ಸರ್? ನನ್ನ ಅನುಭವದ ಪ್ರಕಾರ ಡಿಸ್ಟ್ರಿಬ್ಯೂಟರ್ ಆಗಿ ಹೆಬ್ಬುಲಿ ಸಿನಿಮಾ ನಾವು ಒಂದು ಪಾರ್ಟ್ ಮಾಡಿದ್ವಿ, ರಾಬರ್ಟ್ ಸಿನಿಮಾ ಎಂಟರ್ ಕರ್ನಾಟಕ ಮಾಡಿದ್ವಿ, ಮದಗಸ ಎಂಟರ್ ಕರ್ನಾಟಕ, ಈ ಸಿನಿಮಾನು ಮಾಡಿದ್ವಿ. ನಿಮ್ಗೆ ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ ಅಲ್ಲಿರೋ ಥಿಯೇಟರ್ ಓನರ್ಗಳು GST ನಂಬರ್ ಇಲ್ಲ ಸರ್, ಅವ್ರ ಹತ್ರ GST ನಂಬರ್ ಇಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಅವ್ರು ಇನ್ನ ಯಾವ ಡೈಲಾಮಾ ಆಗಿದ್ದಾರೆ ಅಂತಂದ್ರೆ ಕೆಲವೊಬ್ರ ಹತ್ರ ಇಲ್ಲಿಗೆಲ್ಲ ನಡ್ಸ್ಕೊಂಡು ಹೋಗ್ತಾರೆ. ಆಮೇಲೆ ಚೆಕಿಂಗ್ ಇನ್ಸ್ಪೆಕ್ಟರ್ಗಳು ಹೋದ್ರೆ, ನಮ್ಮ ಹುಡುಗರು ಹೋದ್ರೆ ಅವ್ರಿಗೆ ಚಾಕು ತೋರಿಸೋದು ಅವು ಇವು ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಊರ್ ಬಿಟ್ಟು ಊರು ಹೋಗಿದಾರೆ ಅಂತ ಇದ್ದಂಗೆ ಅವ್ರಿಗೇನೋ ಒಂಥರ 2 ಗುಂಬಿರ್ತದೆ ನಮ್ಮೂರಿದು ಅಂತ. ಸೊ ಇವತ್ತು ಸಿಸ್ಟಮ್ ಹೆಂಗಿದೆಯೋ ಗೊತ್ತಿಲ್ಲ, ಬಟ್ ನಾನು ಬಹಳ ಕಷ್ಟಪಟ್ಟು ಮೇಲೆ ಬಂದಿದ್ದೀನಿ. 1 ರೂಪಾಯಿಗೂ ಕಷ್ಟಪಟ್ಟಿದ್ದೀನಿ, ಕಷ್ಟಪಡ್ತಾನೆ ಇರ್ತೀನಿ. ನಮ್ಮ ಏನೇ ಇದ್ರು ನಮ್ಮ ಹಿರಿಯರೇ ಸಂಪಾದನೆ ಮಾಡಿದ್ರು. ಯಾಕಂದ್ರೆ ಈ ಸಿನಿಮಾ ಅಂತ ಬಂದಾಗ ಒಬ್ಬ ವ್ಯಕ್ತಿ ಭವಿಷ್ಯ. ಯಾಕಂದ್ರೆ ನಿಮ್ಗೆ ಗೊತ್ತಿರ್ಲಿ, ಚಿಕ್ಕಣ್ಣ ಅವರು ಯಾರೇನೇ ಮಾತಾಡಿದ್ರು ಎಲ್ಲದನ್ನು ಅನುಸರಿಸ್ಕೊಂಡು, ಎಷ್ಟೋ ಸಲ ನಾನು ಚಿಕ್ಕಣ್ಣ ಮಾತಾಡ್ಬೇಕಾದ್ರೆ ನನ್ನ ಹತ್ರ ಕಣ್ಣೀರ್ ಹಾಕಿದ್ದಾರೆ. ಅಪ್ಪಾಜಿ ಬೇಕಾಗಿತ್ತ ನಮ್ಗೆ, ಇದು ನೆಮ್ಮದಿಯಾಗಿದ್ವಿ, ದಿನಕ್ಕೆ ಎಷ್ಟೋ ಸಂಪಾದನೆ ಮಾಡ್ತಾ ಇದ್ದೆ, ಇವತ್ತು ಆದಾಯನೂ ಬಿಟ್ಟು ಒಂದು ಸಿನಿಮಾಗೋಸ್ಕರ ನಮ್ಮ ಜೀವನ ಮುಡ್ಬಿಟ್ಟು ಮಾತುಗಳು ಕೇಳಬೇಕಂತ. ನಾನು ಚಿಕ್ಕಣ್ಣವ್ರು ಧೈರ್ಯ ಹೇಳಿದ್ದೀನಿ, ಚಿಕ್ಕಣ್ಣವರು ನಂಗೆ ಧೈರ್ಯ ಹೇಳಿದ್ದಾರೆ, ಅಪ್ಪಾಜಿ ತಲೆ ಕೆಡಿಸ್ಕೊಂಡ್ಬಿಟ್ಟು ಈ ಸಿನಿಮಾ ಹೋದ್ರೆ ಹೋಗಲ್ಲ, ಏನಾದರೂ ಆದರೆ ನಾನು ನಿಮ್ಮ ಜೊತೆ ಇರ್ತೀನಿ, ಚಿಂತೆ ಮಾಡ್ಬಿಡಿ ಅಂತ. ಆ ಧೈರ್ಯ ಚಿಕ್ಕಣ್ಣವ್ರು ನನಗೆ ಕೊಟ್ಟಿರೋದಕ್ಕೆ ಇವತ್ತು ಈ ಸಿನಿಮಾ ನಾವೊಂದು ಧೈರ್ಯವಾಗಿ ಪಬ್ಲಿಸಿಟಿ ಅಂತ ಬಂದಾಗ, ನನ್ನ ಫಿಲ್ಮ್ ಕೆರಿಯರಲ್ಲಿ ರಾಬರ್ಟ್ಗೆ ಹಾಕಿದ್ದು ಪಬ್ಲಿಸಿಟಿ ದುಡ್ಡು ಅದಕ್ಕಿಂತ 10-12 ಲಕ್ಷ ಈ ಸಿನಿಮಾಗೆ ಎಕ್ಸ್ಟ್ರಾ ಆಗ್ತದೆ. ರಾಬರ್ಟ್ಗೆ ಏನು ಹಾಕಿದ್ವಲ್ಲ ಅದಕ್ಕಿಂತ 10-12 ಲಕ್ಷ. ಚಿಕ್ಕಣ್ಣವ್ರು ನಮ್ಗೆ ಹೇಳೋದು ಏನಕ್ಕೆ ಇಷ್ಟೆಲ್ಲ ಆಗ್ತಾ ಇದ್ರೆ ಅವಶ್ಯಕತೆ ಇದೆ ಅಂತ. ನಮ್ಮ ಡೈರೆಕ್ಟರ್ ಮಹೇಶ್ ಅವರು ಬೆನ್ನೆಲುಬಾಗಿ ನಮ್ಗೆ ನಿಂತರು. ಯಾಕೆ ಇದನ್ನು ಹೇಳ್ತಾ ಇದೀನಿ ಅಂದ್ರೆ, ಯಾವುದೇ ಒಂದು ಸಿನಿಮಾ ಮಾಡಬೇಕಾದ್ರೂ ಮಾರ್ಕೆಟಿಂಗ್ ಅನ್ನೋದು ಕೀ ಪೋಸ್ಟ್ ಆಗಿರ್ತದೆ. ಮಾರ್ಕೆಟಿಂಗ್ ಮಾಡಿದಾಗ ಮಾತ್ರ ಆ ಸಿನಿಮಾ ರಿಲೀಸ್ಗೂ ಮುಂಚೆ ನಾನು ಯೋಚನೆ ಮಾಡೋದೇನಂದ್ರೆ, ಟೈಟ್ಲ್ ಫಸ್ಟ್ ಆಟೋ ಮೇಲೆನೋ ಅಥವಾ ಜನಗಳ ಬಾಯಲ್ಲಿ ಇರಬೇಕು, ಅದಾದ್ಮೇಲೆ ಸಾಂಗ್ಸ್ ಹಿಟ್ ಆಗ್ಬೇಕು, ಅದಾದ್ಮೇಲೆ ಟ್ರೈಲರ್ ಟೀಸರ್, ಅದಾದ್ಮೇಲೆ ರಿಲೀಸ್ ಡೇಟ್. ನೀವು ನಮ್ಮ ಪೋಸ್ಟಲ್ಲಿ ನೋಡಿ, ಚಿಕ್ಕಣ್ಣವ್ರ ಮುಖಕ್ಕಿಂತ ರಿಲೀಸ್ ಡೇಟೇ ದೊಡ್ಡದಾಗಿ ಕಾಣ್ತದೆ. ನಮ್ದು ಅಜೆಂಡಾ ಏನು ಸರ್, ಚಿಕ್ಕಣ್ಣವ್ರೆ ಹೀರೋ, ಬಟ್ ರಿಲೀಸ್ ಡೇಟ್ ಫಿಕ್ಸ್ ಆದರೆ ನಮ್ಮಲ್ಲಿ ಏನಾದ್ರೆ ನಾನು ಈಗಾಗಲೇ ಹೇಳಿದ್ನಲ್ಲ, ಯಾರೋ ಒಬ್ರು ಆಲೂಗಡ್ಡೆ ಬೆಳೀತಾರೆ, ಚೆನ್ನಾಗಿ ದುಡ್ಡಾಗುತ್ತೆ, ಎಲ್ಲರೂ ಆಲೂಗಡ್ಡೆ ಹಾಕ್ಬೋದು. ಯಾರೋ ಈರುಳ್ಳಿ ಬೆಳೀತಾರೆ, ಇವಾಗ ಬೆಳ್ಳುಳ್ಳಿ ಕಬಾಬು, ಬೆಳ್ಳುಳ್ಳಿ ಅದು ಇರೋದು ಟ್ರೆಂಡಿಂಗ್ ಅಲ್ಲಿ ಇದೆ, ಎಲ್ಲರೂ ಬೆಳ್ಳುಳ್ಳಿ ಕಬಾಬ್ ಅಂತ ಹಾಕ್ಬೋದು. ನಾನು ಹೇಳೋದೇನಂದ್ರೆ, ಸ್ವಲ್ಪ ಇಲ್ಲಿ ಕಾಮನ್ ಸೆನ್ಸ್ ಹೇಳ್ಕೊಡಿ. ಯಾರು ಉದ್ಧಾರ ಆಗ್ತಾರೆ ಗೊತ್ತಾ? ಯಾವ ಪ್ರೊಡ್ಯೂಸರು ಉದ್ಧಾರ ಆಗಲ್ಲ, ಡಿಸ್ಟ್ರಿಬ್ಯೂಟರ್ ಉದ್ಧಾರ ಆಗ್ತಾರೆ, ಎಕ್ಸಿಬಿಟರ್ ಉದ್ಧಾರ ಆಗ್ತಾರೆ. ಮತ್ತೊಂದು ಇನ್ನೊಂದು ಅಂತ ಯಾರು ಸ್ಯಾಟಲೈಟ್ ಅವ್ರ ಕಂಟೆಂಟ್ ಇದು ಮಾಡ್ತಾರಲ್ಲ, ಅವ್ರು ದುಡ್ಡು ಮಾಡ್ಕೋತಾರೆ. ಆದ್ರೆ ಪ್ರೊಡ್ಯೂಸರ್ಗಳು, ಒಬ್ಬ ಹೀರೋ ಹೀರೋಯಿನ್ ಭವಿಷ್ಯ ಅಥವಾ ಆರ್ಟಿಸ್ಟ್ಗಳು ಟೆಕ್ನಿಷಿಯನ್ಸ್ ಭವಿಷ್ಯ, 8 ಸಿನಿಮಾ ರಿಲೀಸ್ ಆದ್ರೆ ಜನ ಹಿಂಗ್ ನೋಡ್ತಾರೆ. ಯಾರಿಗೆ ಅಷ್ಟು ಪುರ್ಸೋತಿದೆ ಸರ್? ಸೆನ್ಸರ್ ಆಫೀಸರ್ಗೆ ನಮ್ದು ಅವಾಗ ಇಶ್ಯೂ ಆದಾಗ, ಸರ್ ಸಿನಿಮಾ ನೋಡಿದ್ರೆ ಹೋಗಪ್ಪ ಬೆಳಗ್ಗೆಯಿಂದ 2 ಸಿನಿಮಾ ನೋಡಿದೀನಿ, ನಿಮ್ ಸಿನಿಮಾ ನೋಡುವಂತ ಕ್ರಮ ನಮ್ಗೇನ್ರಿ ಇದು ಅಂದ್ರೆ, ಸೆನ್ಸರ್ ಆಫೀಸರ್ ಅವ್ರ ಡ್ಯೂಟಿ 3 ಸಿನಿಮಾ ಒಂದ್ ದಿವ್ಸಕ್ಕೆ ನೋಡಕ್ಕೆ ಅವರೇ ತಲೆ ಕೆಡಿಸ್ಕೋಬೇಕಾದ್ರೆ, ಆಡಿಯನ್ಸ್ ಯಾಕೆ ಒಂದ್ ದಿವ್ಸಕ್ಕೆ 8 ಸಿನಿಮಾ ನೋಡ್ಬೇಕು? ಸ್ವಲ್ಪ ಮಾತಾಡ್ಕೊಂಡು ಒಬ್ರಿಗೊಬ್ರು ಒಂದ್ 2 ದಿವಸ ಅಥವಾ 1 ವಾರ ಬಿಟ್ಟು ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗ್ತದೆ ಸರ್. OTT ಯಾವ್ದ್ರಲ್ಲಿ ಸ್ಟ್ರೀಮಿಂಗ್ ಆಗ್ತಿದೆ, ಎಷ್ಟು ದಿನಕ್ಕೆ ಬರ್ತಿದ್ದೀರಾ?
OTT ನನಗೆ ಗೊತ್ತಿರೋ ಪ್ರಕಾರ 70 to 100 ಡೇಸ್ ಆದಮೇಲೆ ಬರುತ್ತೆ ಸರ್. ಇವಾಗ ಬರೋದೆಲ್ಲ ನಿಮಗೆ 30-40 ಡೇಸಿಗೆ ಬಂದ್ಬಿಡ್ತದೆ. ನಾವು 70 and above ಚಿಕ್ಕಣ್ಣವ್ರು ಹೇಳಿದ್ರು ಥಿಯೇಟರ್ಗಳಲ್ಲಿ ಕೆಲವೊಂದಷ್ಟು ಜನ ರಿಕ್ವೆಸ್ಟ್ ಮಾಡಿದಾರಂತೆ ಈ ಸಿನಿಮಾ 50 ಡೇಸ್ ಮಾಡಬೇಕು ಅಂತ. 100% ಆಗೇ ಆಗ್ತದೆ. ಹಾಗಾಗಿ ನಾವು ರಿಕ್ವೆಸ್ಟ್ ಮಾಡಿ 100 ಡೇಸ್ಗೆ ಹಾಕೊಂಡಿದ್ದೀವಿ OTT. ನಾನು ಈ ಪ್ರಶ್ನೆ ಯಾಕೆ ಕೇಳಿದೆ ಅಂದರೆ ರೀಸೆಂಟಾಗಿ ರಿಲೀಸ್ ಆದಂಥ ಕಾಟೇರ ಸಿನಿಮಾ 250+ ಥಿಯೇಟರ್ಗಳಲ್ಲಿ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ ಟುವರ್ಡ್ಸ್ 50 ಡೇಸ್. ಬಟ್ ಅವ್ರು ಕಮಿಟ್ ಆಗಿರೋದು OTT ಸ್ಟ್ರೀಮಿಂಗ್ಗೆ 45 ಡೇಸ್ಗೆ ಕಮಿಟ್ ಆಗಿಟ್ಟಿದ್ದಾರೆ ಅಕಾರ್ಡಿಂಗ್ ಟು ಅವ್ರ ಏನು ಅಗ್ರಿಮೆಂಟು. ಸೊ ಥಿಯೇಟರ್ ಇದ್ದಂಗ್ಲೇ ಅವ್ರು OTT ಬಿಡೋ ಅಂತ ನೀವು ಒಂದು ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ವೀಕ್ ಏನು ಬರುತ್ತಲ್ಲ ಸಿನಿಮಾ ಅದೇ ಗಟ್ಟಿ. ಇವಾಗ ನಮಗೆ ಉದಾಹರಣೆಗೆ 10 ಕೋಟಿ ಉಪಾಧ್ಯಕ್ಷ ಉದಾಹರಣೆ 10 ಕೋಟಿ ಆಗಿದೆ. 10 ಕೋಟಿ ಆಗಿದೆ ಅನ್ಕೊಳ್ಳಿ. 6 ಕೋಟಿ ನಮಗೆ, 4 ಕೋಟಿ ಥಿಯೇಟ್ರು, ಯೋಫೋ ಕ್ಯೂಬ್ ಚಾರ್ಜಸ್ ಎಲ್ಲ ಸೇರಿಸಿ. ಸೆಕೆಂಡ್ ವೀಕ್ ಏನಾಗುತ್ತೆ ಅಂದರೆ 50-50. ಥರ್ಡ್ ವೀಕ್ ಏನಾಗುತ್ತೆ ಅವ್ರಿಗೆ 60 ಹೋಗುತ್ತೆ, ನಮಗೆ 40 ಬರುತ್ತೆ. ಏನು ಬಂದರೂ ಫಸ್ಟ್ ವೀಕಲ್ಲಿ ಬರಬೇಕು. ಸೆಕೆಂಡ್ ವೀಕಲ್ಲಿ ನಮ್ಗೆ ಏನೇ ಬಂದರೂ ಅದು ನಮಗೆ ಬೆಕ್ಕಲ್ಲ ಸರ್. ಸೊ ನೀವು ನಂಬ್ತಿರೋ ಇಲ್ಲೋ ಎಷ್ಟು ಲೆಕ್ಕಾಚಾರ ಹಾಕ್ಬೇಕು ಅಂದರೆ ಪಾಪ ನಮ್ಮ ಸ್ಟಾಫ್ ಇದಾರಲ್ಲ, ನಮ್ಮ ಪ್ರೊಡಕ್ಷನ್ ಹುಡುಗರು ಪ್ರತಿಯೊಬ್ಬರು ರಾತ್ರಿ 1 ಗಂಟೆವರೆಗೂ ಲೆಕ್ಕ ಹಾಕಿ ಲೆಕ್ಕ ಕಳಿಸ್ಬಿಟ್ಟೆ ಮನೆಗೆ ಹೋಗೋದು. ಮತ್ತೆ ಬೆಳಗ್ಗೆ 9 ಗಂಟೆಗೆ ಆಫೀಸ್ ಬರ್ತಾರೆ. ಯಾಕೆ ಹೇಳ್ತಾ ಇದೀನಿ ಅಂದರೆ ಇದು ದುಡ್ಡು ಹೋದ್ರೆ ಸರ್ ನಂದು ಇವಾಗ ಬಂದಿದೆ, ನಂದಲ್ಲ ಇಡೀ ಟೀಮ್. ನಾನು ಇವರೆಲ್ಲರಿಗೂ ಲೆಕ್ಕ ಕೊಡಬೇಕು. ಯಾಕಂದರೆ ನೆಕ್ಸ್ಟು ಚಿಕ್ಕಣ್ಣವ್ರು ಯಾವ್ದಾನ ಒಂದು ಸಿನಿಮಾ ಮಾಡಬೇಕಾದ್ರು ಚಿಕ್ಕಣ್ಣವ್ರಿಗೆ ಲೆಕ್ಕ ಕೊಡ್ತೀನಿ. ನಿಮಗೆ ಗೊತ್ತಿರಲಿ, ಯಾವುದೇ ಪ್ರೊಡ್ಯೂಸರ್, ಏಕೈಕ ಪ್ರೊಡ್ಯೂಸರು ನಾನು ಹೀರೋಗಳಿಗೆ ಲೆಕ್ಕ ಕೊಡ್ತಾ ಇಲ್ಲ. ಸ್ವಾಮಿ ಇದು ನಿಮ್ಮ ವ್ಯಾಪಾರ, ನೀವು ನನ್ನ ಹತ್ರ 10 ರೂಪಾಯಿ ಎಕ್ಸ್ಟ್ರಾ ಕೇಳ್ಬಿಡಿ, ನಾನು ಕೊಡೋದು ಇಲ್ಲ. ನನ್ನ ದುಡ್ಡು ನಿಮ್ಗೇನು ಕೊಡ್ಬೇಕು ಕೊಟ್ಟಿದ್ದೀನಿ, ಇದು ನಿಮ್ಮ ವ್ಯಾಪಾರ. ಚಿಕ್ಕಣ್ಣವ್ರಿಗೂ ಅಷ್ಟೇ ಲೆಕ್ಕ ಕೊಡ್ತೀನಿ. ಆಮೇಲೆ ಚಿಕ್ಕಣ್ಣವ್ರಿಗೂ ನಾನೇನು ಇನ್ನೂ ರೆಮ್ಯುನರೇಷನ್ ಕೊಟ್ಟಿಲ್ಲ, ಅವರು ತೊಗೊಂಡಿಲ್ಲ. ಗೆದ್ದ ಮೇಲೆ ತೊಗೋತೀನಿ ಅಂತ ಹೇಳಿದರೆ ಇನ್ನು ಅವ್ರೇನು ಡಿಮ್ಯಾಂಡ್ ಮಾಡ್ತಾರೆ ಅದನ್ನ ನಾನು ಕೊಡಬೇಕು. ಇದು ಗೊತ್ತಿರಲಿಲ್ಲ ನಮಗೆ. ಇದ್ದಾರೆ ಪ್ರೊಡ್ಯೂಸರು ಇದ್ದಾರೆ, ಡಿಸ್ಟ್ರಿಬ್ಯೂಟರ್, ನಾನು ಇಲ್ಲಿ ನಿಂತಿದ್ದೀನಿ, ತೊಂದರೆ ಇಲ್ಲ. ಹಂಗೇನಾದ್ರು ಆದಾಗ ಏನಾದರೂ ಅವ್ರಿಗೂ ಮನ್ಸು ಬಂದು ಇಲ್ಲ ಅದಕ್ಕೆ ಸೀಕ್ವೆಲ್ ಅದನ್ನ ಉಟ್ಕೊಂಡಾಗ ಕಂಟಿನ್ಯೂಷನ್ ಉಂಟಾಗ ಖಂಡಿತವಾಗಿ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಪತ್ರಿಕಾ ಮಿತ್ರರಿಗೆ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಯಾಕೆಂದ್ರೆ ನಿಮ್ಮ ಸಪೋರ್ಟು ತುಂಬಾ ದೊಡ್ಡ ಮಟ್ಟಕ್ಕೆ ಸಿಕ್ತು. ನಾವೇನೇ ಕಂಟೆಂಟ್ ಬಿಟ್ರು ಅದನ್ನು ತುಂಬಾ ಚೆನ್ನಾಗಿ ಜನಕ್ಕೆ ರೀಚ್ ಮಾಡಿದ್ರಿ. ನಿಮಗೆ ಮೊದಲಿಗೆ ಧನ್ಯವಾದ ಹೇಳ್ತಾ, ಇದು ನೋಡಕ್ಕೆ ಖುಷಿ ಆಗಿದೆ. ಇದು ಕನ್ಸ ಅಂತ ನನಗೆ ಆ ಥರ ಫೀಲ್ ಆಗ್ತಿದೆ. ಯಾಕೆಂದ್ರೆ 2 hours 25 days ಅಂತ ನಾನು ಯಾವುದೋ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಬೇಕು ಅಂತ ಬಂದನು. ಇವತ್ತೊಂದು ಉಪಾಧ್ಯಕ್ಷ ಅನ್ನೋ ಸಿನಿಮಾ ಒಂದು 25 ದಿನದತ್ತ ಹೋಗ್ತಿದೆ ಅಂದರೆ, ನಾನು ಹಿಂದೆನೂ ಒಂದ್ಸಲ ಹೇಳಿದ್ದೆ, ನಮ್ಮ ಕರ್ನಾಟಕ ಜನ ಯಾವ ಲೆವೆಲ್ಗೆ ಒಂದು ಪ್ರತಿಭೆ ಇದ್ರೆ ಪ್ರೋತ್ಸಾಹ ಕೊಡ್ತಾರೆ ಅಂತ. ಯಾವ ಜಾತಿ, ಯಾವ ಧರ್ಮ, ಅವ್ನ ಬ್ಯಾಕ್ಗ್ರೌಂಡ್ ಏನು, ಆ ಬ್ಯೂಟಿ ಏನು, ಅದ್ಯಾವುದು ನೋಡಲ್ಲ. ಟ್ಯಾಲೆಂಟ್ ಒಂದು ನೋಡ್ತಾರೆ, ಅವ್ರಿಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ದೊಡ್ಡ ಮಟ್ಟ ಸಕ್ಸಸ್ ಕೊಡ್ತಾರೆ ಅಂತ ಅವತ್ತು ಹೇಳಿದ್ದೆ. ಬಟ್ ನನ್ನ ಮಾತು ಖಂಡಿತವಾಗ್ಲೂ ನಿಜ ಮಾಡಿದ್ರು. ನಮ್ಮ ಸಿನಿಮಾ ಯಾರ್ಯಾರು ನೋಡಿದ್ದಾರೆ ಉಪಾಧ್ಯಕ್ಷನ ಎಲ್ಲಾ ಕನ್ನಡದ ಜನತೆಗೂ ನಾನು ಇಲ್ಲಿಂದನೇ ನಿಮ್ಗೆ ಹೃತ್ಪೂರ್ವಕ ನಮಸ್ಕಾರ ತಿಳಿಸ್ತೀನಿ. ಥ್ಯಾಂಕ್ ಯು. ನಿಜಕ್ಕೂ ಖುಷಿ ಆಗುತ್ತೆ. ಯಾಕಂದ್ರೆ ಅನ್ಕೊಂಡಿದ್ವಿ ನಾವು ಇದು ಸಿನಿಮಾ ಚೆನ್ನಾಗಾಗುತ್ತೆ ಅಂತ, ಬಟ್ ಇಷ್ಟರ ಮಟ್ಟಿಗೆ ಕೈ ಹಿಡಿತಾರೆ ಅಂತ ಗೊತ್ತಿರ್ಲಿಲ್ಲ. ಬಟ್ ಯಾವುದು ಹಿಂದೆ ಮುಂದೆ ಏನೂ ನೋಡದೆ ಈ ಒಂದು ಕತೆ ಚೆನ್ನಾಗಿದೆ, ಓಕೆ ಚಿಕ್ಕಣ್ಣನ ಇಟ್ಕೊಂಡು ಮಾಡೋಣ ಅಂತ ಧೈರ್ಯವಾಗಿ ದುಡ್ಡು ಹಾಕ್ದವರು ನಮ್ಮ ಸ್ಮಿತಾ ಉಮಾಪತಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಅವ್ರು ದುಡ್ಡು ಹಾಕಿದ್ದಕ್ಕೆ ನಾವು ಕರ್ನಾಟಕದ ಬರೀ ಹೆಂಗಸರೇ ಪಿಕ್ಚರ್ ನೋಡ್ತಾವ್ರೆ. ನಾವು ಥಿಯೇಟರ್ ವಿಸಿಟ್ಗೆ ಹೋದಾಗೆಲ್ಲ ನಿಜವಾಗ್ಲೂ ಎಲ್ಲರೂ ಫ್ಯಾಮಿಲಿ ಹುಡುಗರು ಎಲ್ಲರೂ ನೋಡಿದ್ದಾರೆ. ಬಟ್ ನಾವು ಜಾಸ್ತಿ ರೇಷಿಯೋ ನೋಡಿದಾಗ ಹೆಂಗಸರ ಸಂಖ್ಯೆ ಜಾಸ್ತಿ ಇದೆ. ಏಜ್ ಆದವರು, ಮಕ್ಕಳುಗಳು ಎಲ್ಲ ನೋಡಿದ್ದಾರೆ. ಎಲ್ಲರೂ ಹರಿಸಿದೊಂದು ಏನೇ ಚೆನ್ನಾಗಿರ್ಲಪ್ಪ ಅಂತ. ಧರ್ಮನ್ ಆಗ್ಲೇ ಹೇಳಿದ್ರು, ನನ್ನನ್ನು ಹೀರೋ ತರ ನೋಡಿಲ್ಲ ಈ ಸಿನಿಮಾದಲ್ಲಿ, ಅವ್ರ ಮನೆ ಮಗಳ ತರ ನೋಡಿದ್ದಾರೆ. ಏನೋ ಕಷ್ಟಪಟ್ಟು ಮಾಡ್ತಾ ಇದ್ದೇನೆ, ಹುಡುಗನ್ ಒಳ್ಳೇದಾಗ್ಲಿ ಅಂತ ಎಲ್ರಿಗೂ ಧನ್ಯವಾದ ಹೇಳ್ತಾ, ಅಪ್ಪಾಜಿ ನೀವು ಸ್ಟಾರ್ ಸಿನಿಮಾಗಳಿಗೆ ಪ್ರೊಡ್ಯೂಸ್ ಮಾಡಿದ್ರಿ, ಬಟ್ ಡಿಸ್ಟ್ರಿಬ್ಯೂಷನ್ ಮಾಡ್ಬಿಟ್ಟು ನನ್ನ ಸ್ಟಾರ್ ಮಾಡಿದ್ರಿ. ಥ್ಯಾಂಕ್ ಯು. ನೆಕ್ಸ್ಟ್ ಯಾರಾದ್ರೂ ಸ್ಟಾರ್ ಆಗ್ಬೇಕು ಅಂದ್ರೆ ಅವ್ರ ಏನ್ ಕೆಲಸ ಮಾಡಿಸಿದ್ರು ಸ್ಟಾರ್ ಆಗ್ತಾರೆ. ಲಕ್ಕಿ ಹ್ಯಾಂಡು ಸುಮಾರು ಜನ ಹೇಳಿದ್ದಾರೆ ನಿರ್ಮಾಪಕರು ಲಕ್ಕಿ ಹ್ಯಾಂಡು ಅಂತ. ಥ್ಯಾಂಕ್ ಯು ಸೋ ಮಚ್. ನಿಮ್ ಲಕ್ಕು ನಮಗೂ ಒಂಚೂರು ಬಂತು, ಬೇಜಾರು ಮಾಡ್ಕೊಬಿಡ್ರಿ. ಥ್ಯಾಂಕ್ಸ್ ಲಿಸ್ಟ್ ಒಂಚೂರು ಜಾಸ್ತಿ ಇದೆ, ಯಾಕೆಂದ್ರೆ ತುಂಬಾ ಜನ ಇರೋದ್ರಿಂದ ಬರ್ಕೊಂಡ್ಬಿಟ್ಟಿದೀನಿ, ಒಬ್ಬರೇ ಸೊ ಮರಿಬಾರ್ದು ಅಂತ. ಮೊದ್ಲಿಗೆ
ನಮ್ದು ಸ್ಕ್ರಿಪ್ಟ್ ವರ್ಕ್, ಇದು ಉಪಾಧ್ಯಕ್ಷ ಅನ್ನೋದು ಒಂದು ಸಿನಿಮಾನ ಉಪಾಧ್ಯಕ್ಷ ಅನ್ನೋದು ಇರಲಿಲ್ಲ, ಉಪಾಧ್ಯಕ್ಷ ಟೈಟ್ಲನ್ನ ಕೊಟ್ಟ ನಿರ್ಮಾಪಕರಿಗೆ ಥ್ಯಾಂಕ್ ಯು ಅಪ್ಪಾಜಿ. ಈ ಟೈಟ್ಲಲ್ಲೇ ಅರ್ಧ ಗೆದ್ವಿ ಅಂದ್ಕೊಂಡ್ವಿ ನಾವು, 100% ಗೆದ್ವಿ ಟೈಟ್ಲ್ ಸಿಕ್ಕಿದಾಗ್ಲೇನೆ. ಈ ಕತೆ ಮಾಡಿದ್ದು ಚಂದ್ರಮೋಹನ್ ಅವರು ಅಂತ. ಈ ಕತೆಗೆ ಒಳಗಡೆ ಕೆಲಸ ಮಾಡಿದಂಥ ಡಾಕ್ಟರ್ ಸೂರಿ ಅವ್ರಿಗೆ, ಸ್ವಲ್ಪ ಮ್ಯೂಸಿಕಲ್ಲಿ ಸಪೋರ್ಟ್ ಮಾಡಿದಂಥ ತರುಣ್ ಸುಧೀರ್ ಅವ್ರಿಗೆ, ಮತ್ತೆ ಸ್ಕ್ರಿಪ್ಟಲ್ಲಿ ವರ್ಕ್ ಮಾಡಿದಂಥ ಉಮಾಪತಿ ಸರ್ಗೆ, ನೆನಪಿದೆ ಅಪ್ಪಾಜಿ ನೀವು ಒಂದು ಸೀನ್ ಕೊಟ್ಟಿದ್ದೀರಿ ಇದರಲ್ಲಿ, ಎಲ್ರದ್ದು ಕ್ರೆಡಿಟ್ ಇದೆ. ಮತ್ತೆ ನಮ್ಮ ಸ್ನೇಹಿತರು ವಿಜಯ್ ಸಾವ್ನವ್ರು ಅಂತ, ಅವ್ರಿಗೆ ಒಂದೇನು ಬುಲೆಟ್ ಕತ್ಕೊಂಡ್ಬರೋದಿದೆ, ಅದನ್ನ ಕೊಟ್ಟವರು ವಿಜಯ್ ಸಾವ್ನವ್ರು ಅಂತ ನಮ್ಮ ಸ್ನೇಹಿತರು. ಮತ್ತೆ ನಮ್ಮ ಅನಿಲ್ ಸರ್ಗೆ, ಎಲ್ರಿಗೂ ಸ್ಕ್ರಿಪ್ಟ್ ಅಲ್ಲಿ ವರ್ಕ್ ಮಾಡಿದಂತ ಇವರೆಲ್ರಿಗೂ ಥ್ಯಾಂಕ್ಸ್. ಇನ್ನು ಡೈಲಾಗ್ ಮತ್ತೆ ನಮ್ಮ ಸುಧಾಕರ್ ಕ್ಯಾಮ್ರಾಮನ್ DOP, ನಮ್ಮ ಕಾಟೇರ DOP ಸುಧಾಕರ್ಗೆ, ಅವರು ಸ್ಕ್ರಿಪ್ಟ್ ವರ್ಕ್ ಅಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ರು, ಸುಧಾಕರ್ಗೂ ಥ್ಯಾಂಕ್ಸ್ ಅಂತ ಹೇಳ್ತಾ. ಇನ್ ಡೈಲಾಗು ಸ್ಕ್ರಿಪ್ಟ್ ಎಲ್ಲ ಆಯ್ತು, ಬಟ್ ಇದನ್ನ ಇನ್ನೊಂದು ತೂಕ ಮೇಲ್ ತಗೊಂಡೋಗಿದ್ದು ರಾಜಶೇಖರ್ ಅವರು. ನಿಜವಾಗ್ಲೂ ನಾವೆಲ್ಲ ಒಂದಷ್ಟು ಸೀನ್ ಮಾಡ್ಕೊಂಡು ಕೂತಿದ್ವಿ, ನಮ್ಗೆ ಓಕೆ ನಗು ಬರ್ತಿತ್ತು, ಬಟ್ ದೊಡ್ಡ ಮಟ್ಟಕ್ಕೆ ನಗು ಕಾಣಿಸ್ತಿರ್ಲಿಲ್ಲ. ಬಟ್ ಅವ್ರ ಡೈಲಾಗ್ ಬರ್ಕೊಂಬಂದು ರೀಡಿಂಗ್ ಕೊಟ್ಟ ಮೇಲೆ ಅದ್ಭುತವಾಗಿ ನಗು ಬಂತು. ಕೆಲವು ಕಡೆ ನೀವು ರೀಡಿಂಗ್ ಕೊಟ್ಟಾಗ ಯಾಕೆ ಮಾಡಿಲ್ಲ ನಾನು, ಯಾಕಂದ್ರೆ ಅಷ್ಟು ಚೆನ್ನಾಗಿ ರೀಡಿಂಗ್ ಕೊಟ್ಟಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನು ಅದೆಲ್ಲ ಶೂಟಿಂಗ್ ಎಲ್ಲ ಒಂದು ಮಟ್ಟಕ್ಕೆ ಕಂಪ್ಲೀಟ್ ಆಗಿ ನೆಕ್ಸ್ಟ್ ಟೀಸರ್ ಲಾಂಚ್ ಮಾಡಿದಾಗ ಟೀಸರ್ ಲಾಂಚಿಗೆ ಬಂದಿದಂತ ಸಲಗ ವಿಜಯ್ ಅವ್ರಿಗೆ, ಲವ್ಲಿ ಸ್ಟಾರ್ ಪ್ರೇಮ್ ಅವ್ರಿಗೆ, ಅಭಿಷೇಕ್ ಅಂಬರೀಶ್ ಅವ್ರಿಗೆ, ಧನ್ವೀರ್ ಬ್ರೋಗೆ, ಗರುಡ ರಾಮ್ಗೆ, ಮತ್ತೆ ಅದಿತಿ ಪ್ರಭುದೇವ್ ಅವ್ರಿಗೆ, ಪ್ರಥಮ್ ಅವ್ರಿಗೆ, ನೀವು ನಮ್ಮ ಟೀಸರ್ ಲಾಂಚ್ ಮಾಡ್ಕೊಟ್ಟಿದ್ದಕ್ಕೆ ನಿಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಅದೆಲ್ಲ ಆದ್ಮೇಲೆ ಇದು ಟ್ರೇಲರ್ ಲಾಂಚ್, ಅದನ್ನ ತುಂಬಾ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಬೇಕು ಶಿವಣ್ಣ ಅವ್ರಿಗೆ. ಯಾಕೆಂದ್ರೆ ನಮ್ಮ ಶೂಟಿಂಗ್ ನಡೆಯೋ ಟೈಮಲ್ಲೂ ಅವ್ರ ಸೆಟ್ಟಿಗೆ ಬಂದು ಆಶೀರ್ವಾದ ಮಾಡಿದ್ರು. ಮತ್ತೆ ಟ್ರೇಲರ್ ಲಾಂಚಿಗೆ ಬಂದು ಶಿವಣ್ಣ ಒಂದು 3 ಅವರ್ ಕೂತು ನಮ್ಮ ಟ್ರೇಲರ್ನ ಲಾಂಚ್ ಮಾಡಿ ಇದು ಹಿಟ್ಟಾಗತ್ತೆ ಅಂತ ಹೇಳಿ ಅವತ್ತು ಆಶೀರ್ವಾದ ಮಾಡಿದ್ರು. ಮತ್ತೆ ಇನ್ನೊಂದ್ಸಲ ಫ್ರೀ ಮಾಡ್ಕೊಂಬಂದು ನಮ್ಮ ಸಿನಿಮಾನ ನೋಡಿ ಅವಾಗ್ಲೂ ಹರ್ಸಿದ್ರು. ಶಿವಣ್ಣ ಅವ್ರಿಗೆ ತುಂಬ ಹೃದಯದ ಥ್ಯಾಂಕ್ಸ್ ಶಿವಣ್ಣ. ಮತ್ತೆ ಫಸ್ಟ್ ಡೇ ಅದೆಲ್ಲ ಆದ್ಮೇಲೆ ಸಿನಿಮಾ ರಿಲೀಸ್ ಆಯ್ತು. ನಮ್ದು ಒಂದೊಂದು ಈವೆಂಟ್ ಅನ್ನು ಬರೀ ಸೆಲೆಬ್ರಿಟಿ ಶೋ ತರನೇ ಆಯ್ತು. ಫಸ್ಟ್ ಡೇ ಅದಕ್ಕಿಂತ ಮುಂಚೆ ಬೈಟ್ಸ್ ಕೊಟ್ಟಿದ್ದು ಅವ್ರಿಗೆ. ನಮ್ಮ ಈಗ ಎಲ್ರಿಗೂ ನಾನೇನು ಅವ್ರ ಜೊತೆಗೆ ಹೋಗ್ಲಿಲ್ಲ, ಬಟ್ ಕೆಲವ್ರ ಹತ್ರಕ್ಕೆ ಹೋದೆ, ಕೆಲವ್ರಿಗೆ ಬೇಡ ನಾವೇ ಕಳಿಸ್ತೀವಿ ಅಂದ್ರು. ನಿಜವಾಗ್ಲೂ ಬೈಟ್ಸ್ ಕೊಟ್ಟರು ಎಲ್ರಿಗೂ ಈ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ. ರಿಷಬ್ ಶೆಟ್ಟಿ ಅವ್ರಿಗೆ, ರಶ್ಮಿಕಾ ಮಂದಣ್ಣ ಅವ್ರಿಗೆ, ಆಶಿಕಾ ರಂಗನಾಥ್ ಅವ್ರಿಗೆ, ಉಪ್ಪಿ ಸರ್ಗೆ, ಮತ್ತೆ ಸುದೀಪ್ ಸರ್ಗೆ, ಡಾಲಿ ದಯಾನಂಜಯ ಅವ್ರಿಗೆ, ರಂಗಾಯಣವ್ರಿಗೂ ಅವ್ರಿಗೆ, ಎಲ್ರಿಗೂ ಬಯಸ್ಕೊಟ್ರು. ಕೇಳಿದ ತಕ್ಷಣ ಎಲ್ರು ನಮ್ಮ ಸಿನಿಮಾಗೆ ಆಶೀರ್ವಾದ ಮಾಡಿದ್ರು. ನಿಮ್ಗೆಲ್ರಿಗೂ ತುಂಬ ಹೃದಯದ ಥ್ಯಾಂಕ್ಸ್. ಮತ್ತೆ ಒಂದು ಸೆಲೆಬ್ರಿಟಿ ಶೋ ಮಾಡಿದ್ವಿ, ಅಲ್ಲಿಗೆ ನಮ್ಮ ಜಾಹಿದ್ ಖಾನ್ ಅವ್ರು ಬಂದಿದ್ರು, ಅವ್ರಿಗೂ ಥ್ಯಾಂಕ್ಸ್. ಮತ್ತೆ ಕೋಮಲ್ ಸರ್, ಅವ್ರ ಯೂಶಲಿ ಅವ್ರ ಸಿನಿಮಾಗಳಿಗೆ ಹೋಗಲ್ಲ, ಬಟ್ ನಮ್ಮ ಸಿನಿಮಾಗೆ ಬಂದು ನೋಡಿ ಅವ್ರ ಪ್ರತಿಕ್ರಿಯೆ ತಿಳಿಸಿ ಅವರು ಹರಿಸಿ ಹೋದ್ರು. ಥ್ಯಾಂಕ್ ಯು ಕೋಮಲ್ ಸರ್. ಮತ್ತೆ ಶ್ರುತಿ ಮೇಡಮು ಯಾವುದೋ ಪ್ರೋಗ್ರಾಮ್ ಅಲ್ಲಿ ಇದ್ರು, ಕರೆದಿದ ತಕ್ಷಣ ಬಂದು ಅವರು ಸೆಲೆಬ್ರಿಟಿ ಶೋ ಬಂದಿದ್ರು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಯೋಗರಾಜ್ ಭಟ್ರು, ಥ್ಯಾಂಕ್ ಯು ಸೋ ಮಚ್ ಸರ್. ಇವರೆಲ್ಲ ಇನ್ನೂ ಒಂದಷ್ಟು ಜನ ಕಲಾವಿದರುಗಳು ಯಾರ್ಯಾರು ಬಂದಿದ್ರು ಸೆಲೆಬ್ರಿಟಿ ಶೋಗೆ, ಎಲ್ರಿಗೂ ಧನ್ಯವಾದನ ತಿಳಿಸ್ತಾ ಇನ್ನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಲೇಬೇಕು ನಮ್ಮ ಡಿ ಬಾಸ್. ಯಾಕೆಂದ್ರೆ ಎಲ್ರಿಗೂ ಗೊತ್ತಿದೆ, ಪ್ರತಿಯೊಂದು ಹಂತದಲ್ಲೂ ಈ ಶೂಟಿಂಗ್ ನಡೆಯೋ ಟೈಮಲ್ಲೂ ಎಲ್ಲನೂ ಹೇಳ್ತಾರೆ ಒಳ್ಳೇದಾಗತ್ತೆ ಅಂತ ಅನಿಸ್ತಿದ್ರು. ಅದಾದ್ಮೇಲೆ ಒಂದಷ್ಟು ಎಲ್ಲಾ ಕಡೆ ಸಿಕ್ಕಾಪಟ್ಟೆ ದೊಡ್ಡ ಪ್ರಮೋಷನ್ ಮಾಡಿಕೊಟ್ರು. ಮತ್ತೆ ಅವ್ರ ಸ್ನೇಹಿತರುಗಳಿಗೆಲ್ಲ ಹೇಳಿ ಪೇಪರ್ ಆಡ್ಸ್ ಎಲ್ಲ ಕೊಡಿಸಿದ್ರು. ಈಗ ನಿನ್ನೆ ಬಂದು ನಮ್ಮ ಸಿನಿಮಾನ ನೋಡಿ ತುಂಬಾ ಖುಷಿ ಪಟ್ಟು 1-2 ಗಂಟೆ ನಕ್ಕೊಂಡು ಸಕ್ಕತ್ ಮಜಾ ಮಾಡ್ಕೊಂಡು ಹೋದ್ರು. ಹೋಗ್ತಾ ಹೇಳ್ಬಿಟ್ಟು ಹೋದ್ರು, ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ಲೆವೆಲ್ಗೆ ಇರುತ್ತೆ ಸಿನಿಮಾ ಅಂತ. ಸೂಪರ್ ಆಗಿದೆ ಅಂತ ಆಶೀರ್ವಾದ ಮಾಡೋದ್ರು. ಥ್ಯಾಂಕ್ಸ್ ಡಿ ಬಾಸ್. ಇನ್ನೊಬ್ರು ಧ್ರುವ ಸರ್ಜಾ ಅವರು ಆಸ್ ಎ ಬ್ರದರ್ ಫ್ರೆಂಡ್ ಅಂತ ಏನ್ ಬೇಕಾದ್ರೂ ಹೇಳ್ಬೋದು. ಅವರು ನಮ್ಗೆ ಬೈಟ್ಸ್ ಎಲ್ಲ ಕೊಟ್ರು. ಮತ್ತೆ
ಯಾಕೆಂದ್ರೆ ಅವ್ರಿಗಿರೋ ಫ್ಯಾನ್ಸ್ ಬೇಸ್ಗೆ ಮೇನ್ ಥಿಯೇಟರ್ಗೆಲ್ಲ ಬಂದು ಸಿನಿಮಾ ನೋಡೋಕ್ಕಾಗಲ್ಲ, ಅವ್ರ ಸಿನಿಮಾನೇ ನೋಡೋಕ್ಕಾಗಲ್ಲ. ಯಾಕಂದ್ರೆ ನಾನು ಅವ್ರ ಜೊತೆ ಪೊಗರು ಎಲ್ಲ ನೋಡಿದ್ದೀನಿ. ಹಂಗಿದ್ರು ಬಂದು ನಮಗೆ ಗೊತ್ತಿರಲಿಲ್ಲ ಅಷ್ಟು ಜನ ಬರ್ತಾರೆ ಅಂತ. 400 ಜನ ವಾಪಸ್ ಬೇರೆ ಹೋದ್ರು. ಅವತ್ತು ಟಿಕೆಟ್ ಸಿಗದೆ ಧ್ರುವ ಸರ್ಜ್ ಅವ್ರು ಬಂದು ಮೇನ್ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅದು ನಮಗೆ ಒಂದು ದೊಡ್ಡ ಪುಷ್ ಇತ್ತು. ಥ್ಯಾಂಕ್ ಯು ಸೋ ಮಚ್ ಧ್ರುವ ಸರ್ಜ್ ಅವ್ರಿಗೆ. ಇನ್ನು ನಮ್ಮ ಅಧ್ಯಕ್ಷರು, ಅವ್ರಿಗೆ ಎಷ್ಟು ಹೊಗಳಿದ್ರು ಕಡಿಮೆನೆ. ಯಾಕೆಂದ್ರೆ ಪ್ರತಿಯೊಂದು ಹಂತದಲ್ಲೂ ಇಂಚಿಂಚು ಎಲ್ಲನೂ ಗೊತ್ತಿತ್ತು ಅವ್ರಿಗೆ. ಪ್ರತಿಯೊಂದು ಹಂತದಲ್ಲೂ ನಿಂತ್ಕೊಂಡು ಆಮೇಲೆ ಒಂದು ಕ್ಯಾರೆಕ್ಟರ್ ಗೆಸ್ಟ್ ಅಪಿಯರೆನ್ಸ್ ಮಾಡಬೇಕು ಅಂತ ಕೇಳಿದಾಗ ಒಂದು ಮಾತು ಆಡದೆ ಅಪ್ಪಾಜಿ ಹೇಳ್ತಾ ಇದ್ರು, ಅವ್ರ ಪೇಮೆಂಟು ಏನೋ ಮಾತಾಡಬೇಕು ಅಂದಾಗ ಅವ್ರು ದುಡ್ಡು ಕೊಡೋದಾರ ಮಾಡೋದೇ ಇಲ್ಲ ಅಂದ್ರತೆ. ಅಷ್ಟೊಂದು ದೊಡ್ಡ ಮನಸ್ಸು. ಅದೆಲ್ಲ ತುಂಬಾ ಒಳ್ಳೆ ಸಪೋರ್ಟ್ ಕೊಟ್ಟಂತ ಶರಣ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು. ಇನ್ನೊಬ್ರು ಸ್ಪೆಷಲ್ ವ್ಯಕ್ತಿ ಅಂದ್ರೆ ಭಯ್ಯ, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಸ್ಕ್ರಿಪ್ಟ್ ಲೆವೆಲಲ್ಲೂ ಜೊತೆಗಿದ್ರು. ಒಂದಷ್ಟು ಸಣ್ಣ ಪುಟ್ಟ ಕರೆಕ್ಷನ್ಸ್ ಅವರು ಮಾಡಿದ್ರು. ಮತ್ತೆ ನಮ್ಮ ರಿಲೀಸ್ ದಿನ ಅವ್ರು ಯಾರ ಕೈಗೂ ಸಿಗಲ್ಲ, ಬಟ್ ಆದರೂ ರಿಲೀಸ್ ದಿನ ಮನೆ ಕರೆದು ನಮ್ಗೆ ಆಶೀರ್ವಾದ ಮಾಡಿ, ಇಲ್ಲ ಇದು ತುಂಬಾ ದೊಡ್ಡ ಸಕ್ಸಸ್ ಆಗುತ್ತೆ ಅಂತ ಹೇಳಿ ಅವರು ಆಶೀರ್ವಾದ ಮಾಡಿದ್ರು. ಅವ್ರಿಗೂ ಧನ್ಯವಾದಗಳು. ಇನ್ನು ಈ ಈಗ ನಮ್ಮ ಸಿನಿಮಾ ಏನೇ ಆದ್ರೂ ಒಂದು ಇನ್ವಿಟೇಷನ್ ಅಂತ ಅಂದ್ರೆ ಅದು ಸಾಂಗ್ಗಳು ತುಂಬಾ ಚೆನ್ನಾಗಿ ಬಂತು. 3ಕ್ಕೆ 3 ಸಕ್ಕತ್ತಾಗಿತ್ತು. ಬಟ್ ಒಂದು ಮೆಲೋಡಿ ಸಾಂಗ್ ಅಂತೂ ಒಬ್ಬ ಕಾಮಿಡಿಯನ್ಗೆ ಫಸ್ಟ್ ಟೈಮ್ ಹೀರೋ ಮಾಡೋನ್ಗೆ ಸಿಗೋ ಥರದ ಸಾಂಗ್ ಅಲ್ಲವೇ ಅಲ್ಲ. ಏನೋ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇರ್ಬೋದು, ಒಂದು ಒಳ್ಳೆ ರೊಮ್ಯಾಂಟಿಕ್ ಸಾಂಗ್ ಸಿಕ್ತು. ಎಲ್ಲ ಸಾಂಗ್ಗಳು ಕೊಟ್ಟಂತ ಅರ್ಜುನ್ ಜನ್ಯ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಂಗೆ ಇದು ಲಿರಿಕ್ ಬರ್ದಿದ್ದಂತ ಮೆಲೋಡಿ ಸಾಂಗ್ ಬರ್ದವರು ನಮ್ಮ AP ಅರ್ಜುನ್ ಅವರು, ಮತ್ತೆ ಇನ್ನೆರಡು ಸಾಂಗ್ ಬರ್ದವರು ನಮ್ಮ ಬಹುದ್ದೂರು ಚೇತನ್ ಅವರು. ಇಬ್ಬರಿಗೂ ಧನ್ಯವಾದಗಳು. ಇನ್ ಟೆಕ್ನಿಷಿಯನ್ಸ್ ಅಂತ ಬಂದ್ರೆ, ಈಗ ನಮ್ಮ ಸಿನಿಮಾ ಅಧ್ಯಕ್ಷ ನೋಡಿದ್ರೆ ಒಂದು ಹಳ್ಳಿಲೇ ಸ್ಟಾರ್ಟ್ ಆಗಿ ಹಳ್ಳಿಲೇ ಮುಗ್ದೋಗ್ತಿತ್ತು. ಬಟ್ ಇದು ಫಸ್ಟ್ ಹಾಫ್ ಹಳ್ಳಿಲಿ ಮುಗ್ದು ಸೆಕೆಂಡ್ ಹಾಫ್ ಟ್ರಾವೆಲ್ ಆಗುತ್ತೆ. ಆ ಟ್ರಾವೆಲ್ ನಲ್ಲಿ ಒಂಥರ ಕಣ್ಣಿಗೆ ಹಬ್ಬನೇ ಕಾಣಿಸುತ್ತೆ. ಯಾಕಂದ್ರೆ ಇದು ನಂದಲ್ಲ, ನೋಡಿರೋರೆಲ್ಲರೂ ಹೇಳಿದ್ದು ತುಂಬಾ ಚೆನ್ನಾಗಿದೆ, ಲೊಕೇಶನ್ಗಳು ಅದು ಇದು ಕ್ಯಾಮ್ರಾ ವರ್ಕ್ ಸಕ್ಕತ್ತಾಗಿದೆ ಅಂತ. ಬರೀ ಕ್ಯಾಮ್ರಾ ವರ್ಕ್ ಅಷ್ಟೇ ಅಲ್ಲ, ಎಲ್ಲಾದ್ರಲ್ಲೂ ನನಗೆ ಒಂಥರ ಬೆನ್ನೆಲುಬಾಗಿ ನಿಂತರು ಅಂತ ಹೇಳಿದ್ರು ತಪ್ಪಾಗಲ್ಲ. DOP ಸರ್ ಶೇಖರ್ ಚಂದ್ರ ಸರ್ ಥ್ಯಾಂಕ್ ಯು ಸೋ ಮಚ್. ಇನ್ನು ನಮ್ಮ ಎಡಿಟರ್ ಪ್ರಕಾಶ್ ಅವರು ಅವ್ರವ್ರದ್ದೇ ಆದ ಸ್ವಂತ ಐಡಿಯಾಗಳು ಒಂದೊಂದಷ್ಟಲ್ಲಿ ಹಾಕಿ ಎಲ್ಲ ಎಮೋಷ್ನಲಿ ವರ್ಕ್ ಮಾಡಿದ್ರು. ಇಲ್ಲ ಇದು ಸಿನಿಮಾ ಚೆನ್ನಾಗಾಗಬೇಕು ಅಂತ ಪ್ರಕಾಶ್ ಅವ್ರಿಗೆ ಥ್ಯಾಂಕ್ಸ್. ಇನ್ನು ನಮ್ಮ ಎಫೆಕ್ಟ್ ರಾಜನ್ ಅವರು ರಾತ್ರಿ 2 ಗಂಟೆ 3 ಗಂಟೆಗೆಲ್ಲ ಕಾಟ ಕೊಟ್ಟಿದ್ದೀವಿ ಕೆಲಸ ಮಾಡ್ಕೊಡ್ರಿ ಅಂತ. ಬಟ್ ಯಾವುದು ಬೇಜಾರು ಮಾಡ್ಕೊಳ್ದೆ ಮಾಡಿಕೊಟ್ರು. ಥ್ಯಾಂಕ್ಸ್ ರಾಜನ್ ಸರ್. ಇನ್ನು ನಮ್ಮ ಸಿನಿಮಾದಲ್ಲಿ ಕೋ ಡೈರೆಕ್ಟರ್ಗಳಂತ ಬಂದ್ರೆ ಇಬ್ರು ಇದ್ದಾರೆ. ಒಬ್ಬ ಸೋಮ, ಇನ್ನೊಬ್ಬ ಬ್ರಹ್ಮ. ಚೆನ್ನಾಗೈತೆ ಹೆಸರು. ಎಲ್ಲ ಬ್ರಹ್ಮ ಇಲ್ವಾ? ಓಕೆ, ಸೋಮ ಫ್ರೆಂಡ್ ಅವನು. ಥ್ಯಾಂಕ್ ಯು ಸೋ ಮಚ್. ಬ್ರಹ್ಮ ಇರಲಿಲ್ಲ, ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇನ್ನೊಬ್ರು ನಮ್ಮ ಕುಮಾರ್ ಅಂತ ಹೊಸದಾಗಿ ಬಂದ್ರು ಪೋಸ್ಟ್ ಪ್ರೊಡಕ್ಷನ್ ಅದೇ ಟೈಮಲ್ಲಿ. ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಇನ್ನು ಪ್ರೊಡಕ್ಷನ್ ಇದಕ್ಕೆ ಅಂತ ಬಂದ್ರೆ ಅಪ್ಪಾಜಿ ನಮ್ಗೆ 2 ದಿನ ಸಿಕ್ಕಿದ್ದು. ಇಲ್ಲೇ ಬರೀ ಹಿಂಗ್ ಈವೆಂಟ್ ಅಲ್ಲೇ ಸಿಕ್ಕವರು, ಶೂಟಿಂಗ್ ಅಲ್ಲಿ 1 ದಿನ ಅಷ್ಟೇ ಬಂದ್ರು. ಅವ್ರು ಇಲ್ಲದೆ ಇದ್ರು ಎಲ್ಲನೂ ಮ್ಯಾನೇಜ್ ಮಾಡ್ಕೊಂಡು ಏನೂ ತೊಂದರೆ ಆಗ್ದಂಗೆ ನೀಟಾಗಿ ಶೂಟಿಂಗ್ ಮಾಡ್ಕೊಂಬಂದ್ವಿ. ಅದಕ್ಕೆ ಮುಖ್ಯ ಕಾರಣ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಗಳಾದ ಚಿರಾಗ್ ಮತ್ತೆ ದರ್ಶನ್ ಅವರು. ಥ್ಯಾಂಕ್ ಯು ನಿಮ್ಮಿಬ್ಬರಿಗೂ. ಇನ್ನು ಎಲ್ಲರೂ ಕಾಮಿಡಿ ಚೆನ್ನಾಗಿದೆ, ಕಂಟೆಂಟ್ ಚೆನ್ನಾಗಿದೆ, ಬಟ್ ಡ್ಯಾನ್ಸು ತುಂಬಾ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಬಟ್ ಇವತ್ತೇನಾದ್ರೂ ಡ್ಯಾನ್ಸ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ರೆ ಅದಕ್ಕೆ ಇಬ್ಬರು ಕಾರಣ. ಒಂದು ನಮ್ಮ ಇಂಟ್ರೊಡಕ್ಷನ್ ಸಾಂಗ್ ಮಾಡಿರೋ ಸಂತು ಮಾಸ್ಟ್ರು, ಇನ್ನೊಂದು ಸೆಟ್ ಸಾಂಗ್ ಮಾಡಿರೋರು ದರ್ಶಿನಿ ಅಂತ ಕೊರಿಯೋಗ್ರಾಫರು. ಅವರಿಬ್ಬರಿಗೂ ಥ್ಯಾಂಕ್ಸ್ ಹೇಳ್ತಾ ಮತ್ತೆ ಫಸ್ಟ್ ಡೇ ಫಸ್ಟ್ ಶೋಗೆ ನಾವು ಸಿನಿಮಾ ರಿಲೀಸ್ ಆದಾಗ ಎಲ್ಲ ನಾವು ನಮ್ಮ ಫ್ರೆಂಡ್ಸ್ ಅವರು ಕರ್ಕೊಂಡು ಸಿನಿಮಾ ನೋಡ್ತೀವಿ. ಬಟ್ ಫಸ್ಟ್ ಡೇ ಸೆಲೆಬ್ರಿಟಿಗಳೆಲ್ಲ ಬಂದು ಒಂಥರ ಸೆಲೆಬ್ರಿಟಿ ಶೋ ತರ ಮಾಡಿದ್ರು. ಆ ಶೋಗೆ ಬಂದಿದ್ದ ಪ್ರಜ್ವಲ್ ಅವ್ರಿಗೆ, ಪ್ರಣಮ್ ದೇವರಾಜ್ ಅವ್ರಿಗೆ, ವಿನೋದ್ ಪ್ರಭಾಕರ್ ಅವ್ರಿಗೆ, ಮತ್ತೆ ನಮ್ಮ ಗರಡಿ ಸೂರ್ಯ ಅವ್ರಿಗೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಇನ್ನು ನಮ್ಮ ಅಭಿಷೇಕ್ ಧನ್ವೀರ್ ಬ್ರೋ ಅವರೆಲ್ಲ ಬಂದಿದ್ರು. ಆಲ್ರೆಡಿ ಹೇಳಿದ್ದೀನಲ್ಲ ಅಂತ ಸುಮ್ಮನಾದೆ. ಇಷ್ಟಾಗಿ ಇನ್ನು ನಮ್ಮ ಸ್ನೇಹಿತರ ಬಳಗ ಒಂದಷ್ಟಿದೆ. ಮೈಸೂರು ಬಾಯ್ಸ್ ಅಂತ, ಅವ್ರು ಸಿಕ್ಕಾಪಟ್ಟೆ ಬೆನ್ನೆಲುಬಾಗಿ ನಿಂತರು.
ನಮ್ಮ ಲೋಕಿ, ಸಿದ್ದಪ್ಪ, ಶ್ರೀನಿವಾಸ್ ಮತ್ತು ಅಭಿ, ದಿನೇಶ್, ನಿಮ್ಗೆಲ್ರಿಗೂ ಥ್ಯಾಂಕ್ಸ್. ಹಂಗೆ ನಮ್ಮ ದಾವಣಗೆರೆಯಲ್ಲಿ ಅನಿಲ್ ಅಂತ ಅವ್ರಿಗೂ ಥ್ಯಾಂಕ್ಸ್, ಶಿವಮೊಗ್ಗದಲ್ಲಿ ಗಂಧ ಅಂತ ಅವ್ರಿಗೂ ಥ್ಯಾಂಕ್ಸ್. ಇನ್ನು ಎಲ್ಲ ಕಡೆ ನಮ್ದು ಇದೊಂದೇ ಸಿನಿಮಾ ಅಲ್ಲ, ಅಪ್ಪಾಜಿದು ಅವ್ರದ್ದು ಯಾವ ಸಿನಿಮಾ ಆದರೂ ನನ್ನ ಸಿನಿಮಾಗಳಾದ್ರೂ ಎಲ್ಲದಕ್ಕೂ ಎಲ್ಲರೂ ಮೈಸೂರು ಕಡೆ ಹೋದ್ರೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡೋಂಥವ್ರು ಒಬ್ರು ಮೈಸೂರಲ್ಲಿ ಕೆ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಪ್ಪಾಜಿ. ಮತ್ತೆ ನಮ್ಮ ತುಮಕೂರು ಹುಡುಗ ರಾಕಿ ಅಂತ ಇದ್ದಾನೆ, ಅವನು ತುಂಬಾ ಚೆನ್ನಾಗಿ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿದ್ದಾನೆ. ಥ್ಯಾಂಕ್ ಯು ಸೋ ಮಚ್ ರಾಕಿ. ಮುಗೀತು ಇಲ್ಲಿಗೆ, ಎಲ್ಲ ಇನ್ನೂ ಇದೆ, ಇನ್ನೂ ಮಾತಾಡಿಲ್ಲ. ಪೇಪರ್ ಮುಗೀತು. ಅಲ್ಲ ಅದೇ ಪೇಪರ್ ಮುಗೀತು, ಹಾಗೆ ಪೇಪರ್ ನೋಡದೆ ಮಾತಾಡೋದಿದೆ ಈಗ. ಇವತ್ತು ಏನೇ ಆದರೂ ಎಲ್ಲಿಗೆ ಹೋದ್ರು ಒಂದು ಪ್ರಮೋಷನ್ ಸ್ಟ್ರಾಟಜಿ ಅನ್ನೋದೇ ಬೇರೆ ಇದೆ, ಅದು ಎಲ್ರಿಗೂ ಬರಲ್ಲ. ಅಂದ್ಬಿಟ್ಟು ನಮ್ಮ ಮಹೇಶ್ ಅವ್ರಿಗೆ ಇರೋದು, ಅದು ನೋ ಡೌಟ್. ಯಾಕೆಂದ್ರೆ ಒಂದು ಏನೋ ಚೆನ್ನಾಗಿದೆ ಅನ್ನೋದು ಬೇರೆ, ಸಖತ್ತಾಗಿದೆ ಅನ್ನೋದು ಬೇರೆ, ವಾವ್ ಅನ್ನೋದೇ ಬೇರೆ. ಹಂಗೆ ಹೇಳಿದಾಗ ಅದು ಬೇರೆ ಏನೋ ಒಂದು ಇಂಪ್ರೆಷನ್ ಮೂಡುತ್ತೆ, ಜನಗಳ ಮನಸ್ಸಲ್ಲಿ ಕೂರುತ್ತೆ. ಯಾವ ಲೆವೆಲ್ಗೆ ಅಂದರೆ ನಮ್ಮ ಡೈರೆಕ್ಟ್ರು ಹೇಳೋರು, ನೀನು ನೋಡಿ ವಾಮಿಟ್ ಆದರೂ ಪರವಾಗಿಲ್ಲ, ನೆನಪಿರುತ್ತೆ, ನೋಡಿ ವಾಮಿಟ್ ಮಾಡ್ಕೊಡಿ ಅಂತ ನೀವೆಲ್ಲ ಪ್ರಮೋಟ್ ಮಾಡಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್. ಯಾಕೆಂದ್ರೆ ಒಂದು ಡೈರೆಕ್ಟರ್ ಆಗಿ ಒಂದು ಹಿಟ್ಟು ಸಿನಿಮಾಗಳು ಕೊಟ್ಟರೆ, ಒಂದು ಅಯೋಗ್ಯ, ಮದಗಜಾನ ಹಿಟ್ಟು ಸಿನಿಮಾಗಳ ಕೊಟ್ಟರೆ ಡೈರೆಕ್ಟರ್ ಆಗಿ ಅದನ್ನು ಯಾವುದನ್ನು ತಲೆಯಲ್ಲಿ ಇಟ್ಕೊಳ್ದೆ ಒಂದು ಸಿನಿಮಾ ಗೆಲ್ಲಬೇಕು, ಚೆನ್ನಾಗಿದೆ ಅಂತ ಬಂದಾಗ ತನ್ನ ತಲೆ ಮೇಲಿರೋ ಒಂದು ನಿರ್ದೇಶಕ ಅನ್ನೋದನ್ನ ಸೈಡ್ಗಿಟ್ಟು ಯಾರೇನು ಅನ್ಕೊಂಡ್ರು ಪರವಾಗಿಲ್ಲ, ನನ್ನ ಕಡೆಯಿಂದ ಒಂದು ಸಿನಿಮಾ ಗೆಲ್ಲಕ್ಕೆ ಏನು ಮಾಡ್ಬೇಕು ನಾನು ಮಾಡ್ತೀನಿ ಅಂತ ನಿಜವಾಗ್ಲೂ ಎಲ್ಲ ಸಿನಿಮಾಗಳಿಗೂ ನಿಲ್ತೀರ ಸರ್. ನಿಮ್ಮ ನಿಸ್ವಾರ್ಥ ಮನಸ್ಸಿಗೆ ನಿಜವಾಗ್ಲೂ ಥ್ಯಾಂಕ್ಸ್. ದೇವರು ಒಳ್ಳೇದು ಮಾಡಲಿ ನಿಮಗೆ. ಇನ್ನು ಮುಂದಕ್ಕೆ ಯಾವುದೇ ಚಿತ್ರ ನಿಮ್ಗೆ ಗೆಲ್ಲುತ್ತೆ, ಅವ್ರ ಕೈಲಿ ಪ್ರಮೋಷನ್ ಸ್ಟ್ರಾಟಜಿಗಳು ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ಎಲ್ರಿಗೂ ಸಪೋರ್ಟ್ ಮಾಡಿರಿ. ಇಲ್ಲ ನಿಜವಾಗ್ಲೂ ತುಂಬ ದೊಡ್ಡ ಪ್ಲಸ್ಸು ನೀವು ನಮ್ಮ ಸಿನಿಮಾಗೆ ಸಿಕ್ಕಿದ್ದು. ಥ್ಯಾಂಕ್ ಯು ಸೋ ಮಚ್ ಮಹೇಶ್ ಸರ್. ಇನ್ನು ಹೀರೋಯಿನ್ನು ಅವ್ರು ಅವಾಗಲೇ ಅಂದರು, ಅದು ಇದು ಬೇರೆ ಹಿಂಗಂತಿದ್ರು ಹಂಗಂತಿದ್ರು ಅಲ್ಲ, ಅದೆಲ್ಲ ಅದ್ಬಿಟ್ಟು ಇನ್ನೂ ಅಂದಿದ್ದಾರೆ, ಇವನ್ ಜೊತೆ ಹೋಗಿ ಮಾಡ್ತೀನಿ ಎಲ್ಲ ಮಾಡೋ ಕೆಲಸ ಇಲ್ವಾ ಅಂತೆಲ್ಲ ಅಂದಿದ್ದಾರೆ. ಎಂತೆಂಥ ಅವ್ರ ಜೊತೆ ನೀನು ಇಂಟ್ರಡ್ಯೂಸ್ ಆಗ್ಬೋದಿತ್ತು ಅಂತ. ಬಟ್ ಅದು ಯಾವ್ದನ್ನೂ ತಲೆ ಕೆಡಿಸ್ಕೊಳ್ದೆ ನಾನು ಕಪ್ಪಿದ್ದೀನಿ ಅನ್ನೋದು ನೋಡಿದೆ, ಬಂದು ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಗೂ. ಬ್ರೌನಿ ಬಂದ ಮೇಲೆ ಶಾರುಖ್ ಖಾನ್ ಬರೋಕ್ಕೆ ಮುಂಚೆ. ಥ್ಯಾಂಕ್ ಯು ಸೋ ಮಚ್ ಮಲೈಕ್ ಅವರೇ. ಇನ್ನು ನಮ್ಮ ಜೊತೆ ನಿಜವಾಗ್ಲೂ ಧರ್ಮಣ್ಣ ಎಲ್ಲಿದ್ದಾರೆ? ಥ್ಯಾಂಕ್ ಯು ಸೋ ಮಚ್ ಧರ್ಮಣ್ಣ. ಯಾಕಂದ್ರೆ ಅವರು ಒಂದು ಕ್ಯಾರೆಕ್ಟರ್ ಮಾಡಿ ಪ್ರತಿ ಹಂತದಲ್ಲೂ ಯಾವುದೇ ಪ್ರಮೋಷನ್ಗೆ ಎಲ್ಲಿ ಕರೆದ್ರು ಧರ್ಮಣ್ಣ ಇಲ್ಲ ಅಂತ ಹೇಳಿಲ್ಲ, ನಮ್ಮ ಜೊತೆ ಅಷ್ಟೂ ದಿನ ನಿಂತರು ಧರ್ಮಣ್ಣ. ಥ್ಯಾಂಕ್ ಯು ಸೋ ಮಚ್. ಇನ್ನು ಥ್ಯಾಂಕ್ ಯು ನಾಯ್ಡು ಸರ್, ಚಂದ್ರಮಯೂರ್ ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಂತು, ಅವನು ಫಸ್ಟ್ ಟೈಮು ಇಲ್ಲ ಸುಮಾರು ಮಾಡಿದ್ದಾನೆ, ಓಕೆ ದೊಡ್ಡ ಕ್ಯಾರೆಕ್ಟರ್ ಫಸ್ಟ್ ಟೈಮ್ ಅನ್ಕೊಂತೀನಿ. ಇನ್ನು ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋ ಎಲ್ಲ ಕಲಾವಿದರುಗಳಿಗೂ ಥ್ಯಾಂಕ್ ಯು ಸೋ ಮಚ್ ಮಗ. ಎಲ್ಲ ಹೊಸ ಕಲಾವಿದರು ಥ್ಯಾಂಕ್ ಯು ಧೀರಜ್, ಎಲ್ರಿಗೂ ಧನ್ಯವಾದ ಅಂತ ಹೇಳ್ತಾ, ಇನ್ನು ನಮ್ಮ ರವಿಶಂಕರ್ ಸರ್, ಸಾಧು ಸರ್, ಇದನ್ನ ನಮ್ದೆಲ್ಲ ಸಕ್ಸಸ್ಸು, ಸೊ ನಮ್ಮೆಲ್ರಿಗೂ ಆದರೂ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನು ನೆಕ್ಸ್ಟಿಗೆ ಬರೋದಾದರೆ ನಮ್ಮ ಡೈರೆಕ್ಟ್ರು, ಯಾಕೆಂದರೆ ಇವತ್ತು ದರ್ಶನ್ ಸರ್ ಹೇಳ್ತಾಯಿದ್ರು ತುಂಬ ಚೆನ್ನಾಗಿ ಮಾಡಿದ್ರು ಅಂತ. ಒಂದು ಕಥೆನ ಏನೇ ಮಾಡಿ ಏನೇ ಇದ್ರು ಅದನ್ನೊಂದು ಕಟ್ಕೊಡೋದಿದೆಯಲ್ಲ, ಆ ಜನಕ್ಕೆ ಎಲ್ಲೂ ಬೋರ್ ಆಗ್ದಂಗೆ, ಯಾವುದು ಇದು ಬೇಜಾರಾಗ್ದಂಗೆ ಒಂದು ಕಾಮಿಡಿ ಕಥೆನಲ್ಲೇ ಒಂದು ಒಳ್ಳೆ ಎಮೋಷನಲ್ ಸೀನ್ಗಳನ್ನ ಇಟ್ಟು ಒಂದು ಒಳ್ಳೆ ಲವ್ ಇಟ್ಟು, ಇದು ಹೆಂಗಾಗಿದೆ ಅಂದರೆ ಕಾಮಿಡಿ ಸ್ಟೋರಿ ನನಗಿಂತ ಬರ್ತಾ ಇದೊಂದು ಒಳ್ಳೆ ಲವ್ ಸ್ಟೋರಿ ಅನ್ನೋ ಲೆವೆಲ್ಗೆ ಮಾತಾಡ್ತಿದ್ದಾರೆ ಜನ. ಸೊ ಇದಿಷ್ಟು ಸಿನಿಮಾ ಚೆನ್ನಾಗಿ ಬರೋಕ್ಕೆ ಎಲ್ಲ ಹಂತದಲ್ಲೂ ಆಸ್ ಎ ಫ್ರೆಂಡ್, ಅದಾದಮೇಲೆ ಒಂದು ಒಳ್ಳೆ ಡೈರೆಕ್ಟ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತಿಲ್ಲಿ ನಿಂತಿದ್ದೀವಿ ಅಂದರೆ ನೀವು ಮುಖ್ಯವಾದ ಕಾರಣ. ಥ್ಯಾಂಕ್ ಯು ಸೋ ಮಚ್. ಇನ್ನು ಫೈನಲ್ ಆಗಿ ಬರೋದಾದರೆ ಅಪ್ಪಾಜಿ, ಥ್ಯಾಂಕ್ಸ್ ಹೇಳಿದ್ರೆ ಚಿಕ್ಕದಾಗತ್ತೆ ಅಪ್ಪಾಜಿ. ಗೊತ್ತಿತ್ತು ಗೆಲ್ತೀವಿ ಅಂತ, ಜನ ಕೈ ಬಿಡಲ್ಲ ಅಂತ, ಗೆದ್ದಿದ್ದೀವಿ. ಬನ್ನಿ ಯಾರೇನಾದರೂ ಅಂದ್ಕೊಳ್ಳಿ, ಒಂಚೂರು ಕೋಪನೂ ಬರುತ್ತೆ, ಬಟ್ ಬೇಡ, ಆರಾಮಾಗಿರೋಣ.
ಏನಕ್ಕೆ ಅಂದರೆ ಈಗ ನೆಕ್ಸ್ಟ್ ಸಿನಿಮಾ ಮಾಡೋದು ದೊಡ್ಡ ವಿಷಯ ಅಲ್ಲ. ಯಾಕಂದರೆ ನಮ್ಮದೊಂದಷ್ಟು ಟಿ ವಿ ರೇಟ್ಸ್ ಎಲ್ಲ ಒಂದು ಹೋಗಿರುತ್ತೆ. ಈಗ ಮೊದಲನೇ ಸಿನಿಮಾದಲ್ಲಿ ಜನ ಇಷ್ಟಪಟ್ಟು ಒಂದಷ್ಟು ಆಶೀರ್ವಾದ ಮಾಡಿ ನಮಗೊಂದಷ್ಟು ಕಲೆಕ್ಷನ್ಸ್ ಕೊಟ್ಟಿರ್ತಾರೆ. ಇದು ಕೌಂಟ್ ಮಾಡಿಕೊಂಡು ನೆಕ್ಸ್ಟಿಗೆ ಬರ್ತಾರೆ. ಬಟ್ ಮೊದಲನೇ ಸಿನಿಮಾ ಇದೆಯಲ್ಲ, ಅದು ಕಾಮಿಡಿಯನ್ ಆಗಿ ಎಷ್ಟೋ ಜನ ಅಂದವ್ರೆ, ನಾನು ಕಾಮಿಡಿಯನ್ ಆಗೇ ಮಾರ್ಕೆಟ್ ಇಲ್ಲ, ನೀನು ಹೀರೋ ಯಾಕಪ್ಪ ಮಾಡ್ತಿದ್ದೀಯ ಅಂತ. ಸೊ ಅದು ಯಾವುದೂ ತಲೆ ಕೆಡಿಸ್ಕೊಳ್ದೆ, ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ದೆ, ಕತೆಗೆ ಏನು ಬೇಕು ಅದನ್ನು ಪೂರ್ತಿ ಒದಗಿಸ್ಕೊಟ್ಟು ಎಲ್ಲೂ ಈಗ ನಮ್ಮ ಸಿನಿಮಾ ನೋಡಿದವರು ಯಾರೂ ಪ್ರತಿಯೊಬ್ಬರೂ ಕೆಲವ್ರು ಹೇಳ್ತಾರೆ ಅದೇನು ಮಾಡೋಕ್ಕಾಗಲ್ಲ ಹೊಟ್ಟೆಯವರಿಗೆ, ಯಾರೂ ಇಲ್ಲಿ ಇನ್ನೊಂಚೂರು ಖರ್ಚು ಮಾಡ್ಬೋದಿತ್ತು, ಇಲ್ಲಿನ್ನ ಚೆನ್ನಾಗಿ ಆಗ್ಬೋದಿತ್ತು ಅಂತ ಎಲ್ಲೂ ಹೇಳಲಿಲ್ಲ. ಅದಷ್ಟು ಫುಲ್ಫಿಲ್ ಮಾಡಿದ್ರು. ಒಂದು ಮಾರ್ಕೆಟ್ ಗೊತ್ತಿಲ್ಲದೆ ಇರೋ ಹೀರೋಗೆ ಒಂದು ಕತೆ ನಂಬ್ಕೊಂಡು ಕೋಟ್ಯಾಂತರ ರೂಪಾಯಿ, ಈಗೇನು ತಮಾಷೆ ಅಲ್ಲ, ಒಂದು 6-7 ಕೋಟಿ ದುಡ್ಡು ಅನ್ನೋದು ಹೇಳಕ್ಕೆ ಈಸಿ. ಬಟ್ ಸಂಪಾದನೆ ಮಾಡಬೇಕಾದ್ರೆ ನಾವು ಬರೀ 1 ಲಕ್ಷ ದುಡಿಬೇಕಾದ್ರೂ ಸಿಕ್ಕಾಪಟ್ಟೆ ಕಷ್ಟ ಇದೆ. ಯಾಕೆಂದರೆ ಒಂದು ದಿನಕ್ಕೆ ನಾವು ಕೂಲಿ ಕೆಲಸ ಮಾಡಿದ್ರೆ 350 - 400 ರೂಪಾಯಿ ಅಷ್ಟೇ ನಮಗೆ ಸಿಗೋದು. ನಾವು ಅದನ್ನೆಲ್ಲ ಉಳಿಸಿ 1 ಲಕ್ಷ ನಾವು ಸೇವ್ ಮಾಡಬೇಕು ಅಂದರೆ ಏನಿಲ್ಲ ಅಂದರೂ ಒಂದು 2 ವರ್ಷ ಕೆಲಸ ಮಾಡೋದ್ರು ಕಷ್ಟನೇ. ಯಾಕಂದರೆ ಮನೆ ಸಂಸಾರ ಅದು ಇದು ಅಂತೆಲ್ಲ ಅಷ್ಟೆಲ್ಲ ಮಾಡಿ 1 ಲಕ್ಷ ಉಳಿಸ್ಬೇಕಾದ್ರೆ ಅಷ್ಟು ಕಷ್ಟ ಇರಬೇಕಾದ್ರೆ 6-7 ಕೋಟಿ ಬರೀ ಕಥೆನ ನಂಬ್ಕೊಂಡು ಇಲ್ಲ ನಾವು ಇದ್ರಲ್ಲಿ ಗೆದ್ದೇ ಗೆಲ್ತೀವಿ ಅಂತ ಅಂದ್ಕೊಂಡು ಆ ನಂಬಿಕೆಯಲ್ಲಿ ಮಾಡಿದ್ರಲ್ಲ, ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಅಪ್ಪಾಜಿ. ನಿಮಗೆ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಗೊತ್ತಿಲ್ಲ, ಏನಾದರೂ ಜನ ಕೈ ಹಿಡಿಲಿಲ್ಲ ಅಂದಿದ್ರೆ 100% ಬಿಡ್ರಿ ನಾವು ಚೆನ್ನಾಗೇ ಇರ್ತಿದ್ವಿ. ಬಟ್ ನಾನಂತೂ ಗೊತ್ತಿಲ್ಲ, ಮೇ ಬಿ ಇಂಡಸ್ಟ್ರಿ ಬಿಟ್ಟು ಹೋಗ್ಬಿಡ್ತಿದ್ದೆ ನಾನು, ಹಂಗೆಲ್ಲ ಡಿಸೈಡ್ ಆಗ್ಬಿಟ್ಟಿದ್ದೆ. ಬಟ್ ಇವತ್ತು ಜನ ತುಂಬ ಚೆನ್ನಾಗಿ ಕೈ ಹಿಡಿದ್ರು. ಅಪ್ಪಾಜಿ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಇನ್ನೇನು ಹೇಳಿ, 100 ಡೇಸಲ್ಲಿ ಲೀಸ್ಟ್ ಇನ್ನೂ ದೊಡ್ಡದಿರುತ್ತೆ. ಇನ್ನು ಯಾರ್ಯಾರು ನಮಗೆ ನಮ್ಮ ತಂಡದಲ್ಲಿ ಕೆಲಸ ಮಾಡಿದಂಥ ಎಲ್ಲ ಟೆಕ್ನಿಷಿಯನ್ಸ್ಗೆ ಮತ್ತು ಪ್ರೊಡಕ್ಷನ್ ಅವರು ಯಾರ್ಯಾರು ಇದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಹೆಮ್ಮೆಯಿಂದ ಹೇಳ್ತೀನಿ, ಎದೆ ತಟ್ಕೊಂಡು ಹೇಳ್ತೀನಿ, 2024 ಮೊದಲ ಹಿಟ್ ಉಪಾಧ್ಯಕ್ಷ. ಇದು ಇನ್ನೂ ಹೆಮ್ಮೆಯಿಂದ ಹೇಳ್ತೀನಿ, ಇದು ನಮ್ಮ ಹಿಟ್ಟಲ್ಲ, ಆ್ಯಕ್ಚುಲ್ ಆಗಿ ಇದು ಉಪಾಧ್ಯಕ್ಷ ಟೀಮ್ ಹಿಟ್ ಅಲ್ವೇ ಅಲ್ಲ. ಇದನ್ನು ನಮ್ಮ ಕರ್ನಾಟಕದ ಜನ ನಮಗೆ ಕೊಟ್ಟರೆ ಭಿಕ್ಷೆ ಅಂದ್ರೂ ತಪ್ಪಾಗಲ್ಲ. ಇದು ಅವ್ರಿಟ್ಟು, ಅವ್ರು ಮಾಡಿಸಿರೋ ಹಿಟ್ಟು. ಯಾಕೆ ಅಂದರೆ ನಿಜವಾಗ್ಲೂ ಗೊತ್ತಿರಲಿಲ್ಲ ನನಗೆ ಇಷ್ಟೊಂದು ಜನ ಪಿಕ್ಚರ್ ನೋಡಕ್ಕೆ ಬರ್ತಾರೆ ಅಂತ. ನಾನು ಡೌಟಲ್ಲೇ ಇದ್ದೆ, ಬೈದಲ್ಲೇ ಇದ್ದೆ. ಬಟ್ ಎಲ್ಲರೂ ತುಂಬ ದೊಡ್ಡ ಮಟ್ಟಕ್ಕೆ ಆಶೀರ್ವಾದ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಥ್ಯಾಂಕ್ ಯು. ರೆಡಿ ಅಲ್ಲ, ಸಕ್ಸಸ್ ಕೊಡ್ಬೇಕು ಸುಮ್ಮನೆ. ರೆಡಿ, ಜೈ ಉಪಾಧ್ಯಕ್ಷ.